Hello students, in this class let us start the chapter waves. So last chapter oscillations na kaltri. Okay, so ee chapter kuda it's a, you can think it as an extension of oscillations. Oscillations the one extension idu. Okay na, so oscillations tara ee chapter allave lot of thinking is involved. Okay, so ನೀವು ಕಲಿಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕು, ಇಮ್ಯಾಜಿನ್ ಮಾಡಬೇಕು. Thinking and also imagination is involved. Okay, so let's start the chapter. So waves ಅಂದ್ರೆ ಏನು? ಕನ್ನಡದಲ್ಲಿ waves ನ ಅಲೆಗಳು ಅಂತ ಕರೀತಾರೆ. So what are waves? So wave ಅಂದ್ರೆ it is a form of disturbance. ಅದೊಂದು disturbance ಅದು, which propagates from the point of origin to the surroundings. So wave is a disturbance which propagates from the point of origin to surroundings. ಅರ್ಥ ಆಯ್ತಲ್ಲ? ಸೊ ಬರೆಯೋಣ ಡೆಫಿನೇಷನ್. ಸೊ ವೇವ್ ಅಂದ್ರೇನು? ಇಟ್ ಇಸ್ ಎ ಡಿಸ್ಟರ್ಬೆನ್ಸ್ ಸೊ ಪಾಯಿಂಟ್ ಆಫ್ ಆರಿಜಿನ್ನಿಂದ ಅಂದರೆ ಅದು ವೇವ್ ಆ ಡಿಸ್ಟರ್ಬೆನ್ಸ್ ಎಲ್ಲಿ ಶುರು ಆಯಿತು ಅಲ್ಲಿಂದ ಅದು ಸರೌಂಡಿಂಗ್ಸ್ಗೆ ಪ್ರೊಪಗೇಟ್ ಆಗುತ್ತೆ, ಸ್ಪ್ರೆಡ್ ಆಗುತ್ತೆ. ಇದನ್ನೇ ನಾವೇನಂತ ಕರಿತೀವಿ? ವೇವ್ ಅಂತ ಕರಿತೀವಿ. ಓಕೆನಾ? ಸೊ ನೋಟ್ ಡೌನ್ ದಿಸ್ ಡೆಫಿನೇಷನ್. ಓಕೆ, ಸೊ ಎಕ್ಸಾಂಪಲ್ಸ್ ನೋಡೋಣ ವೇವ್ಸ್ದು. ಲೆಟ್ ಅಸ್ ಸೀ ಸಮ್ ಎಕ್ಸಾಂಪಲ್ಸ್ ಆಫ್ ವೇವ್ಸ್. ಸೊ ಕನ್ಸಿಡರ್ ಎ ಲೇಕ್ ಆರ್ ಪಾಂಡ್. ಒಂದು ಲೇಕ್ ಅಥವಾ ಪಾಂಡ್ನ ಕನ್ಸಿಡರ್ ಮಾಡಿ. ಸೊ ಈ ಲೇಕ್ ಅಥವಾ ಪಾಂಡಲ್ಲಿ ವಾಟರ್ ಸ್ಟಿಲ್ ಆಗಿರಲಿ, ನೋ ಡಿಸ್ಟರ್ಬೆನ್ಸ್ ಇನ್ ವಾಟರ್. ಆ ವಾಟರಲ್ಲಿ ಡಿಸ್ಟರ್ಬೆನ್ಸ್ ಇಲ್ಲ, ದ ಸರ್ಫೇಸ್ ಇಸ್ ಸ್ಟಿಲ್. ಓಕೆನಾ? ಸೊ ಈಗ ನೀವು ಆ ಲೇಕ್ದು ಪಕ್ಕ ನಿಂತಿದ್ದೀರ. ಸೊ ಒಂದು ಸ್ಟೋನ್ ತಗೊಳ್ಳಿ, ಆ ಸ್ಟೋನ್ನ ತಗೊಂಡು ಲೇಕ್ ಮೇಲೆ ಎಸಿರಿ. ಸೊ ಥ್ರೋ ದಿ ಸ್ಟೋನ್ ಆನ್ ದ ಲೇಕ್. ಸೊ ಆ ಸ್ಟೋನ್ ಹೋಗಿ ಆ ವಾಟರ್ ಸರ್ಫೇಸ್ ಮೇಲೆ ಟಚ್ ಮಾಡುತ್ತೆ, ಆ ಲೇಕ್ ಮೇಲೆ ಬೀಳುತ್ತೆ. ಓಕೆನಾ? ಸೊ ಸ್ಟೋನ್ ಲೇಕ್ ಇನ್ನು ವಾಟರ್ ಮೇಲೆ ಟಚ್ ಆದಾಗ ಆಮೇಲೆ ಅದು ಮುಳುಗುತ್ತೆ. ಸೊ ಮುಳುಗಿದಾಗ ಸ್ವಲ್ಪ ನೀರು ಆ ಸ್ಟೋನ್ ಸುತ್ತ ಮೇಲೆ ಬರುತ್ತೆ, ಅದೇ ಡಿಸ್ಟರ್ಬೆನ್ಸ್. ಓಕೆನಾ? ಸೊ ಆ ಡಿಸ್ಟರ್ಬೆನ್ಸ್ ಅಲ್ಲೇ ಇರಲ್ಲ, ಆ ಡಿಸ್ಟರ್ಬೆನ್ಸ್ ಇಡೀ ಲೇಕಿನ ಸರ್ಫೇಸ್ಗೆ ಸ್ಪ್ರೆಡ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅದನ್ನೇ ವೇವ್ ಅಂತ ಕರೆಯೋದು. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಸೊ ಇದೇ ನಿಮ್ಮ ವಾಟರ್ ಸರ್ಫೇಸ್ ಅಂದ್ಕೊಳ್ಳಿ. ಓಕೆನಾ? ಸೊ ಈಗ ಸ್ಟೋನು ಇಲ್ಲಿ ಬಿತ್ತು, ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಯಿತು. ಸೊ ಆ ಡಿಸ್ಟರ್ಬೆನ್ಸ್ ನೋಡಿ ಸ್ಪ್ರೆಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ವಾಟರ್ ಸರ್ಫೇಸ್ ಮೇಲೆ. ಈ ಥರ ಸರ್ಕ್ಯುಲರ್ ಫಾರ್ಮೇಷನ್ ನೋಡ್ತೀರಾ, ಇದಲ್ಲೇ ಇರಲ್ಲ, ಮುಂದೆ ಹೋಗ್ತಾ ಇರುತ್ತೆ. ಇದು ಪಾಯಿಂಟ್ ಆಫ್ ಆರಿಜಿನ್ ಆಫ್ ದ ಡಿಸ್ಟರ್ಬೆನ್ಸ್ ಇದು. ಸೊ ನೋಡಿ ಈಗ, ಸೊ ಸ್ಟೋನು ವಾಟರ್ ಸರ್ಫೇಸ್ ಇನ್ನು ಟಚ್ ಆದಂತಹ ಪಾಯಿಂಟಲ್ಲಿ ಕ್ರಿಯೇಟ್ ಆದ ಡಿಸ್ಟರ್ಬೆನ್ಸು ಇಡೀ ವಾಟರ್ ಸರ್ಫೇಸ್ ಮೇಲೆ ಸ್ಪ್ರೆಡ್ ಆಗ್ಬಿಡುತ್ತೆ ನೋಡಿ. ಸೊ ಇದು ವೇವ್ ಅಂದರೆ. ಸೊ ವೇವ್ ಮೀನ್ಸ್ ದ ಡಿಸ್ಟರ್ಬೆನ್ಸ್ ಪ್ರಪಗೇಟ್ಸ್ ಟು ದ ಸರೌಂಡಿಂಗ್ಸ್. ಒಂದು ಕಡೆ ಕ್ರಿಯೇಟ್ ಆದಂತಹ ಡಿಸ್ಟರ್ಬೆನ್ಸು ಸರೌಂಡಿಂಗ್ಸ್ಗೆ ಹರಡ್ಕೋತಾ ಹೋಗುತ್ತೆ, ದ್ಯಾಟ್ ಈಸ್ ಎ ವೇವ್. ಓಕೆನಾ? ಸೊ ಇದನ್ನೇ ಈ ವೇವ್ಸ್ನ ಏನಂತ ಕರಿತಾರೆ? ರಿಪಲ್ಸ್ ಆನ್ ವಾಟರ್ ಸರ್ಫೇಸ್ ಅಂತ ಕರೀತಾರೆ. ರಿಪಲ್ಸ್ ಆನ್ ವಾಟರ್ ಸರ್ಫೇಸ್. ಓಕೆನಾ? ಇನ್ನೊಂದು ಎಕ್ಸಾಂಪಲ್ ನೋಡೋಣ ಈಗ. ಅನದರ್ ಎಕ್ಸಾಂಪಲ್. ಸೊ ಇದು ಅಬ್ಸರ್ವ್ ಮಾಡಿರ್ತೀರ ನೀವು ಇದನ್ನ ಡೈಲಿ ಲೈಫಲ್ಲಿ.
ರಿಪಲ್ಸ್ನ. ಸೊ ಅನದರ್ ಎಕ್ಸಾಂಪಲ್, waves on a rope tied to a wall. Waves on a rope tied to a wall. ಸೊ ಈಗ ಒಂದು ರೋಪ್ ತಗೊಳ್ಳಿ, ಒಂದು ಉದ್ದದ ರೋಪು, ಓಕೆನಾ? ಆ ರೋಪ್ನ ಒಂದು ಗೋಡೆಗೆ, ಒನ್ ಎಂಡ್ ಆಫ್ ದ ರೋಪ್ನ ಒಂದು ವಾಲ್ಗೆ ಫಿಕ್ಸ್ ಆಗಿ ಒಂದು ವಾಲ್ಗೆ ಫಿಕ್ಸ್ ಮಾಡಿಬಿಡಿ. ಅನದರ್ ಎಂಡ್ ಆಫ್ ದ ರೋಪ್ ಫ್ರೀ ಇರಲಿ. ಸೊ ಫ್ರೀ ಎಂಡ್ ಆಫ್ ದ ರೋಪಲ್ಲಿ ನೋಡಿ ಈಗ, ಸೊ ನಾನು ಏನು ಮಾಡ್ತೀನಿ ನೋಡಿ, ಈಗ ಫ್ರೀ ಎಂಡ್ ಆಫ್ ದ ರೋಪ್ನ ಹಿಂಗೆ ಹಿಡ್ಕೊಂಡಿದ್ದೀರಿ ಅಂದ್ಕೊಳ್ಳಿ, ಒಂಚೂರು ಡಿಸ್ಟರ್ಬೆನ್ಸ್ ಮಾಡಿ, ನಿಮ್ಮ ಕೈನ ಒಂದು ಸರಿ ಜರ್ಕ್ ಕೊಡಿ ಆ ರೋಪ್ಗೆ, ಓಕೆನಾ? ಜರ್ಕ್ ದಟ್ ರೋಪ್. ಸೊ ಈಗ ನೋಡಿ, ಆ ರೋಪ್ ಮೇಲೆ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಯ್ತು ನೋಡಿ. ಸೊ ಆ ರೋಪ್ ಮೇಲೆ ಒಂದು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಯಿತು ಅಲ್ವಾ? ಆ ರೋಪಲ್ಲಿ ಒಂದು ಜರ್ಕ್ ಕ್ರಿಯೇಟ್ ಮಾಡಿದ್ರಿ. ಸೊ ಆ ರೋಪ್ ಮೇಲೆ ಒಂದು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಯಿತು. ಬಟ್ ಆ ಡಿಸ್ಟರ್ಬೆನ್ಸ್ ರೋಪ್ ಮೇಲೆ ಮೂವ್ ಆಗ್ತಾ ಇದೆ ನೋಡಿ, ಡಿಸ್ಟರ್ಬೆನ್ಸ್ ಮೂವ್ ಆಗ್ತಾ ಇದೆ ನೋಡಿ ಇಲ್ಲಿ. ಸೊ ಸ್ವಲ್ಪ ಹೊತ್ತಾದ್ಮೇಲೆ ಇದು ಇಲ್ಲಿ ಬಂದಿರುತ್ತೆ ಆ ಡಿಸ್ಟರ್ಬೆನ್ಸ್. ಒಂದೇ ರೋಪ್ ಇದು, ಮತ್ತೆ ಬರಿತಾ ಇದ್ದೀನಿ ಅಷ್ಟೇ, ಓಕೆನಾ? ಅರ್ಥ ಆಗ್ತಿದೆಯಲ್ಲ? ಓಕೆ, 1 minute. ಸೊ ಇದು ನಿಮ್ಮ ರೋಪು. ಸೊ ಡಿಸ್ಟರ್ಬೆನ್ಸ್ ಮಾಡಿದ್ದೀರಾ. ಸೊ ಇಲ್ಲಿ ನಿಮ್ಮ ಡಿಸ್ಟರ್ಬೆನ್ಸ್ ಮಾಡಿದಾಗ ಈ ಥರ ಒಂದು ರೋಪಲ್ಲಿ ಈ ಥರ ಒಂದು ಉಬ್ಬುವಿಕೆ ಕ್ರಿಯೇಟ್ ಆಯಿತು. ಸಮ್ ಸಾರ್ಟ್ ಆಫ್ ರೈಸಿಂಗ್, ಒಂದು ಪಾರ್ಟ್ ಆಫ್ ದ ರೋಪ್ ರೈಸ್ ಆಗಿದೆ, ಓಕೆನಾ? ಸೊ ನೆಕ್ಸ್ಟ್ ಏನಾಯ್ತು ನೋಡಿ, ಅದು ಮುಂದೆ ಹೋಯ್ತು ನೋಡಿ ಡಿಸ್ಟರ್ಬೆನ್ಸ್. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ನೋಡಿ, ಆ ಡಿಸ್ಟರ್ಬೆನ್ಸ್ ಇನ್ನೂ ಮುಂದೆ ಹೋಗಿರುತ್ತೆ. ಹಂಗೆ ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ನೋಡಿದ್ರೆ ಆ ಡಿಸ್ಟರ್ಬೆನ್ಸ್ ಇನ್ನೂ ಮುಂದೆ ಹೋಗಿರುತ್ತೆ. ಸೊ ಈ ಥರ ನೀವು ಒಂದು ಕಡೆ ಕ್ರಿಯೇಟ್ ಮಾಡಿದಂತಹ ಡಿಸ್ಟರ್ಬೆನ್ಸು ಇಡೀ ರೋಪ್ನ ಮೇಲೆ ಪ್ರೊಪಗೇಟ್ ಆಗಿದೆ ನೋಡಿ. ಸೊ ದಿಸ್ ಇಸ್ ಎ ವೇವ್. ಅರ್ಥ ಆಯ್ತಲ್ವ? ಸೊ ಈಗ ನೀವು ಕಂಟಿನ್ಯೂಸ್ಲಿ ಹಿಂಗೆ ಅಪ್ ಆ್ಯಂಡ್ ಡೌನ್ ಮೋಷನ್ ಮಾಡ್ತಾನೆ ಇದ್ರಿ ಅಂದ್ಕೊಳ್ಳಿ, ಒನ್ ಎಂಡ್ ಆಫ್ ದ ರೋಪ್ನ ನೀವು ಹಿಡ್ಕೊಂಡಿರೋ ಎಂಡ್ ಆಫ್ ದ ರೋಪ್ಗೆ ಕಂಟಿನ್ಯೂಸ್ಲಿ ಟು ಆ್ಯಂಡ್ ಫ್ರೋ ಮೋಷನ್ ಕೊಡ್ತಾ ಇದ್ದೀರ ನಿಮ್ಮ ಕೈಯಿಂದ, ಆ ಡಿಸ್ಟರ್ಬೆನ್ಸ್ ಕಂಟಿನ್ಯೂಸ್ ಆಗಿ ಕ್ರಿಯೇಟ್ ಆಗಿಬಿಡುತ್ತೆ. ಸೊ ಯು ಗೆಟ್ ಎ ವೇವ್. ಸೊ ನಿಮ್ಗೆ ಆಗ ವೇವ್ ಸಿಗುತ್ತೆ ನೋಡಿ ಈ ಥರ. ಸೊ ಆ ರೋಪ್ ಮೇಲೆ ವೇವ್ಸ್ ಕ್ರಿಯೇಟ್ ಆಗ್ಬಿಡುತ್ತೆ ನೋಡಿ. ಅರ್ಥ ಆಯ್ತಲ್ವಾ? ಸೊ ವೇವ್ಸ್ಗೆ ಏನೇನು ಎಕ್ಸಾಂಪಲ್? ರಿಪಲ್ಸ್ ಆನ್ ವಾಟರ್ ಸರ್ಫೇಸ್, ದ ವೇವ್ಸ್ ಆನ್ ಎ ರೋಪ್ ಟೈಡ್ ಟು ಎ ವಾಲ್. ಓಕೆ, ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಸೌಂಡ್ ಕೂಡ ಒಂದು ವೇವೇ. ಈಗ ನಾನು ಮಾತಾಡ್ತಾ ಇದ್ದೀನಿ, ಸಪೋಸ್ ನೀವೀಗ ಇಲ್ಲೇ ಮುಂದೆನೇ ಕೂತಿದ್ರಿ ಅಂದ್ಕೊಳ್ಳಿ ಕ್ಲಾಸ್ ರೂಮಲ್ಲಿ. ಸೊ ನಾನು ಮಾತಾಡ್ತಾ ಇದ್ದೀನಿ. ಸೊ ನನ್ನ ಥ್ರೋಟಲ್ಲಿ ಡಿಸ್ಟರ್ಬೆನ್ಸಸ್ ಕ್ರಿಯೇಟ್ ಆಗುತ್ತೆ. ಸೊ ಆ ಡಿಸ್ಟರ್ಬೆನ್ಸಸ್ ಏರ್ ಮುಖಾಂತರ ಪ್ರೊಪಗೇಟ್ ಆಗಿ ನಿಮ್ಮ ಕಿವಿಗೆ ಬರುತ್ತೆ ಆ ಡಿಸ್ಟರ್ಬೆನ್ಸಸ್. ಸೊ ನಿಮ್ಮ ಕಿವಿಲಿ ಡ್ರಮ್ ಇರುತ್ತೆ. ಸೊ ಆಗ ಆ ಏರಲ್ಲಾದ ಡಿಸ್ಟರ್ಬೆನ್ಸಿಂದ ನಿಮ್ಮ ಡ್ರಮ್ ವೈಬ್ರೇಟ್ ಆಗುತ್ತೆ. ಸೊ ಆ ಡ್ರಮ್ ವೈಬ್ರೇಟ್ ಆಗೋದನ್ನೇ ನಿಮ್ಮ ಬ್ರೈನು ಸೌಂಡ್ ಅಂತ ಸೆನ್ಸ್ ಮಾಡೋದು. ಸೊ ಸೌಂಡ್ ಈಸ್ ಆಲ್ಸೋ ಎ ಫಾರ್ಮ್ ಆಫ್ ಎ ವೇವ್. ಓಕೆ, ಸೊ ಅದೇ ಥರ ಲೈಟ್ ಕೂಡ ಒಂದು ಫಾರ್ಮ್ ಆಫ್ ಎ ವೇವ್. ಸೊ ವೇವ್ಸ್ಗೆ ಏನೇನಪ್ಪ ಎಕ್ಸಾಂಪಲ್ಸು? ಸೊ ವೇವ್ಸ್ಗೆ ಏನು ಎಕ್ಸಾಂಪಲ್ಸ್? ಈಗ ತಾನೇ ಕೊಟ್ಟಿರೋ ಎಕ್ಸಾಂಪಲ್ಗಳು. ರಿಪಲ್ಸ್ ಆನ್ ವಾಟರ್ ಸರ್ಫೇಸ್, ನೋಟ್ ಮಾಡಿ ಎಕ್ಸಾಂಪಲ್ಸ್ ಇದು. ವೇವ್ಸ್ ಆನ್ ಎ ರೋಪ್, ಸೌಂಡ್, ಲೈಟ್. ಸೊ ಲೈಟ್ ಕೂಡ ಒಂದು ವೇವೇ ಅಪ್ಪ. ಸೊ ಈಗ ನೋಡಿ ಏನಾಗುತ್ತೆ ಅಂದರೆ, ಲೈಟ್ ಎಮಿಟಿಂಗ್ ಸೋರ್ಸಲ್ಲಿ ಆಟಮ್ಸ್ ಇರ್ತವೆ. ಆ ಆಟಮ್ಗಳು ವೈಬ್ರೇಟ್ ಮಾಡ್ತಾ ಇರ್ತವೆ. ಸೊ ಆ ಅಟಾಮಿಕ್ ವೈಬ್ರೇಷನ್ಸೇ ಡಿಸ್ಟರ್ಬೆನ್ಸ್. ಸೊ ಆ ಡಿಸ್ಟರ್ಬೆನ್ಸ್ ಪ್ರೊಪಗೇಟ್ ಆಗುತ್ತೆ
ಎಲ್ಲಿ ಪ್ರಪಗೇಟ್ ಆಗುತ್ತೆ ಅದು ಇಂಪಾರ್ಟೆಂಟ್. ಅದು ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಅಂತ ಇರುತ್ತೆ ಇನ್ ಸ್ಪೇಸ್, ಅಲ್ಲಿ ಪ್ರಪಗೇಟ್ ಆಗ್ತವೆ. ಸೊ ಅದನ್ನೇ ನೀವು ನಿಮ್ಮ ಐಸು ಲೈಟಾಗಿ ಸೆನ್ಸ್ ಮಾಡೋದು. ಸೊ ಲೈಟ್ ನೋಡೋಕ್ಕಾಗಲ್ಲ, ನಾವು ಲೈಟ್ ಯೂಸ್ ಮಾಡ್ಕೊಂಡು ನಮ್ಮ ಸುತ್ತ ಇರೋ ವಸ್ತುಗಳು ನೋಡ್ಬೋದು. ಸೊ ಲೈಟ್ ಈಸ್ ಆಲ್ಸೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಒಂದು ವೇವೇ ಅದು. ಅದು ಯಾವ ವೇವ್ಗೆ ಸೇರ್ಕೊಳ್ಳುತ್ತೆ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂತ. ಅದ್ರ ಬಗ್ಗೆ ಸೆಕೆಂಡ್ PU ಲಿ ಇನ್ ಡೀಟೇಲ್ ಕಲ್ತ್ಕೊತೀರ. ಸೊ ಈಗ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೀವು ಅರ್ಥ ಮಾಡ್ಕೋಬೇಕು. ಸೊ ವೇವ್ ಆ್ಯಸ್ ವೇವ್ ಪ್ರಪಗೇಟ್ಸ್, ಆ ಡಿಸ್ಟರ್ಬೆನ್ಸ್ ಪ್ರಪಗೇಟ್ ಆದಾಗ ಇನ್ ದ ಸರೌಂಡಿಂಗ್ಸ್ ಎನರ್ಜಿ ಕೂಡ ಟ್ರಾನ್ಸ್ಫರ್ ಆಗಿರುತ್ತೆ ಫ್ರಮ್ ದ ಪಾಯಿಂಟ್ ಆಫ್ ಆರಿಜಿನ್. ಆ ಆರಿಜಿನ್ ಪಾಯಿಂಟಿಂದ ಸರೌಂಡಿಂಗ್ಸ್ಗೆ ಎನರ್ಜಿ ಕೂಡ ಟ್ರಾನ್ಸ್ಫರ್ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ ಇದೇ ವೇವ್ಸ್ ತಗೊಳ್ಳಿ. ಸೊ ಇನ್ನು ಮುಂದೆ ತುಂಬ ಕಡೆ ನಾನು ಈ ಎಕ್ಸಾಂಪಲ್ನ ತಗೋತಾ ಇರ್ತೀನಪ್ಪ. ದ ವೇವ್ಸ್ ಆನ್ ದ ರೋಪ್ ಟೈಟ್ ಟು ಎ ವಾಲ್, ವೆರಿ ಕನ್ವೀನಿಯೆಂಟ್, ತುಂಬ ಕನ್ವೀನಿಯೆಂಟ್ ಎಕ್ಸಾಂಪಲ್ ಇದು ವೇವ್ಸ್ನ ಅರ್ಥ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ಆಲ್ಸೋ ಲೆಟ್ ಅಸ್ ಸಿ ಸಮ್ ಆ್ಯನಿಮೇಷನ್ಸ್ ಎಲ್ಲ ನೋಡೋಣ ಇದ್ರ ಬಗ್ಗೆ ಇನ್ ದಿಸ್ ಚಾಪ್ಟರ್ ಓನ್ಲಿ. ಸೊ ಈಗ ನೋಡಿ, ನನ್ನ ಕೈನ ನಾನು ಏನು ಮಾಡ್ತಾ ಇದ್ದೀನಿ, ಟು ಆ್ಯಂಡ್ ಫ್ರೋ ಮೋಷನ್ ಮಾಡ್ತಾ ಇದ್ದೀನಿ. ಒನ್ ಎಂಡ್ ಆಫ್ ದ ರೋಪ್ ಹಿಡ್ಕೊಂಡು ಅನದರ್ ಎಂಡ್ ಆಫ್ ದ ರೋಪ್ ವಾಲ್ ಮೇಲೆ ಟಚ್ ಆಗಿದೆ, ವಾಲ್ಗೆ ಟೈ ಆಗಿದೆ. ಸೊ ಆ ರೋಪಲ್ಲಿ ವೇವ್ಸ್ ಜನ್ರೇಟ್ ಆಯ್ತು ನೋಡಿ. ಸೊ ನನ್ನ ಕೈಯಲ್ಲಿದ್ದಂಥ ಎನರ್ಜಿ ಎಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇದೆ ನೋಡಿ, ಅಲಾಂಗ್ ದ ರೋಪ್ ಟ್ರಾನ್ಸ್ಫರ್ ಆಗ್ತಾ ಇದೆ. ಸೊ ಈ ಥರ ವೇವ್ ಪ್ರಪಗೇಟ್ ಆದಾಗ ದ ಪಾಯಿಂಟ್ ಆಫ್ ಒರಿಜಿನ್ ಇನ್ ದ ಸರೌಂಡಿಂಗ್ಸ್ಗೆ ಎನರ್ಜಿ ಕೂಡ ಕ್ಯಾರಿ ಆಗಿಬಿಟ್ಟಿರುತ್ತೆ. ಓಕೆನಾ? ಸೊ ದಿಸ್ ಅಬೌಟ್ ದ ಇಂಟ್ರೊಡಕ್ಷನ್ ಆಫ್ ವೇವ್ಸ್. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೀವು ಅರ್ಥ ಮಾಡ್ಕೋಬೇಕು. ಸೊ ಓಕೆ, ಐ ವಿಲ್ ಟೆಲ್ ದಟ್ ಪಾಯಿಂಟ್ ವೆನ್ ವಿ ಡಿಸ್ಕಸ್ ಸ್ಪೀಡ್ ಆಫ್ ದ ವೇವ್. ಸೊ ಸ್ಪೀಡ್ ಆಫ್ ದ ವೇವ್ ಡಿಸ್ಕಸ್ ಮಾಡುವಾಗ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳ್ತೀನಿ. ಓಕೆ, ಈಗ ಬೇಡ ಅದು. ಓಕೆ, ಸೊ ನಮ್ಮ ಡೈಲಿ ಲೈಫಲ್ಲಿ ವೇವ್ಸು ತುಂಬ ಇಂಪಾರ್ಟೆಂಟಪ್ಪ. ಸೊ ಈಗ ಹೇಳೋದ್ನಲ್ಲ ಸೌಂಡು. ಸೊ ನಮ್ಮ ವೇವ್ಸ್ನ ತುಂಬ ಕಡೆ ನಮ್ಮ ಡೈಲಿ ಲೈಫಲ್ಲಿ ಯೂಸ್ ಮಾಡ್ತಿದ್ದೀವಿ. ಫಾರ್ ಎಕ್ಸಾಂಪಲ್ ಈಗ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್, ಈಗ ಗಿಟಾರ್ನ ಪ್ಲಕ್ ಮಾಡಿ ಆ ಸ್ಟ್ರಿಂಗ್ ಮೇಲೆ ವೇವ್ಸ್ ಜನ್ರೇಟ್ ಆಗುತ್ತೆ. ಇನ್ನೊಂದು ಟೈಪ್ ಆಫ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಡ್ರಮ್ನ ಒಂದು ಬೀಟ್ ಮಾಡಿ. ಸೊ ಡ್ರಮ್ನ ಬೀಟ್ ಮಾಡಿದಾಗ ಆ ಡ್ರಮ್ಮಲ್ಲಿ ಮೆಂಬ್ರೇನ್ಸ್ ಇರುತ್ತಲ್ಲ, ಅದ್ರ ಮೇಲೂ ವೇವ್ಸ್ ಜನ್ರೇಟ್ ಆಗುತ್ತೆ. ಓಕೆನಾ? ಅರ್ಥ ಆಯ್ತಲ್ಲ? ಸೊ ಈ ಥರ ನಮ್ಮ ರಿಪಲ್ಸ್ ಈಗ ನೋಡಿದ್ರು ವಾಟರ್ ಆನ್ ವಾಟರ್ ಸರ್ಫೇಸ್, ಈ ಥರ ವೇವ್ಸ್ಗಳು ತುಂಬ ಕಡೆ ನಾವು ಡೈಲಿ ಲೈಫಲ್ಲಿ ನಾವು ಯೂಸ್ ಮಾಡ್ತೀವಿ. ಡೈಲಿ ಲೈಫಲ್ಲಿ ವೇವ್ಸಿಂದ ತುಂಬ ಯೂಸಸ್ ಇದೆ ನಮಗೆ. ಓಕೆನಾ? ಸೊ ಈಗ ಅದಕ್ಕೆ ನಾವೀಗ ಕ್ಲಾಸಿಫೈ ಮಾಡೋಣ ವೇವ್ಸ್ನ. ನಾವು ನೋಡಿರುವಂತಹ ವೇವ್ಗಳನ್ನ ಕ್ಲಾಸಿಫೈ ಮಾಡೋಣ. ಸೊ ವೆರಿ ಇಂಪಾರ್ಟೆಂಟ್ ಇದು ಕ್ಲಾಸಿಫಿಕೇಶನ್ ಹೇಳ್ತಾ ಇರೋದು, ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಾವೀಗ 3 ಟೈಪ್ಸ್ ವೇವ್ಸ್ನ ಕ್ಲಾಸಿಫೈ ಮಾಡ್ತೀವಿ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಈ ಕ್ಲಾಸಿಫಿಕೇಶನ್ ನೀವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊತೀರ, ಹಂಗೆ ಫರ್ದರ್ ಈ ಚಾಪ್ಟರ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊತೀರ. ಓಕೆನಾ? ಕ್ಲಾಸಿಫಿಕೇಶನ್ ನೀಟಾಗಿ ನೋಡಿ. ಸೊ ಕ್ಲಾಸಿಫಿಕೇಶನ್ ಆಫ್ ವೇವ್ಸ್. ಸೊ ಫಸ್ಟ್ ಟೈಪ್ ಆಫ್ ಕ್ಲಾಸಿಫಿಕೇಶನ್ ನಾನು ಹೆಂಗೆ ಮಾಡ್ತೀನಿ ಅಂದರೆ, based on the requirement of material medium for the propagation of waves. So ide nanna first type of classification, based on requirement of material medium for propagation of waves. ವೇವ್ಸ್ ಪ್ರಪಗೇಟ್ ಮಾಡೋಕ್ಕೆ ಮೆಟೀರಿಯಲ್ ಮೀಡಿಯಮ್ ಬೇಕಾ ಬೇಡವಾ, ವಸ್ತು ಬೇಕಾ ಬೇಡವಾ ವೇವ್ಸ್ ಪ್ರಪಗೇಟ್ ಮಾಡೋಕ್ಕೆ, ಅದರ ಬೇಸಿಸ್ ಮೇಲೆ ನಾನು ವೇವ್ಸ್ನ 2 ಥರ ಕ್ಲಾಸಿಫೈ ಮಾಡ್ಬೋದು. ಒನ್ ಇಸ್ ಮೆಕ್ಯಾನಿಕಲ್ ವೇವ್ಸ್ ಆ್ಯಂಡ್ ಅನದರ್ ಒನ್ ಇಸ್ ನಾನ್ ಮೆಕ್ಯಾನಿಕಲ್ ವೇವ್ಸ್. ಸೊ ಫಸ್ಟ್ ಮೆಕ್ಯಾನಿಕಲ್ ವೇವ್ಸ್. ಸೊ ಮೆಕ್ಯಾನಿಕಲ್ ವೇವ್ಸ್ ಅಂದ್ರೆ ಏನಪ್ಪ ಹಂಗಾದ್ರೆ, ಮೆಕ್ಯಾನಿಕಲ್ ವೇವ್ಸ್ ಆರ್ ದ ಟೈಪ್ ಆಫ್ ವೇವ್ಸ್ ವಿಚ್ ರಿಕ್ವೈರ್ ಮೆಟೀರಿಯಲ್ ಮೀಡಿಯಮ್ ಫಾರ್ ಪ್ರಪಗೇಷನ್. ಅವುಗಳು ಪ್ರಪಗೇಟ್ ಆಗಬೇಕು ಅಂದರೆ ಅವಕ್ಕೆ ವಸ್ತು ಬೇಕು, ಅಂಥ ವೇವ್ಗಳು ಯಾವುದು ಮೆಕ್ಯಾನಿಕಲ್ ವೇವ್. ಸೊ
These waves require material medium for propagation. ಪ್ರಪಗೇಷನ್ಗೆ ಮೆಟೀರಿಯಲ್ ಮೀಡಿಯಮ್ ಬೇಕು ಅಂಥ ವೇವ್ಸ್ಗಳನ್ನ ಮೆಕ್ಯಾನಿಕಲ್ ವೇವ್ಸ್ ಅಂತ ಕರಿತೀವಿ. ಈಗ ತಾನೇ ನೀವು ಕೆಲವು ಎಕ್ಸಾಂಪಲ್ಸ್ ನೋಡಿದ್ರೆ ಅವೆಲ್ಲ ಮೆಕ್ಯಾನಿಕಲ್ ವೇವ್ಸ್. ಎಕ್ಸಾಂಪಲ್ಗಳು ರಿಪಲ್ ಆನ್ ವಾಟರ್, ರಿಪಲ್ಸ್ ಆನ್ ವಾಟರ್, ಬಿ ವೇವ್ಸ್ ಆನ್ ಎ ರೋಪ್. ಸೌಂಡ್ ಕೂಡ ಮೆಕ್ಯಾನಿಕಲ್ ವೇವ್, ಯಾಕಂದರೆ ಅದಕ್ಕೆ ಮೆಟೀರಿಯಲ್ ಮೀಡಿಯಮ್ ಬೇಕು, ಏರ್ ಮೀಡಿಯಮ್ ಬೇಕು. ಸೊ ಈಗ ನಾನು ಮೂನ್ಗೆ ಹೋಗ್ಬಿಟ್ಟು ಈ ಥರ ಮಾತಾಡೋಕೆ ಹೋದರೆ ನನಗನ್ಸುತ್ತೆ ಮಾತಾಡ್ತಿದ್ದೀನಿ ಅಂತ, ಬಟ್ ಸೌಂಡೇ ಕೇಳಿಸಲ್ಲ. ಯಾಕಂದರೆ ಮೂನ್ ಮೇಲೆ ಏರಿಲ್ಲ. ಸೊ ಏರಿಲ್ಲ ಅಂದರೆ ಸೌಂಡ್ ಪ್ರೊಪಗೇಟ್ ಆಗಲ್ಲ. ನಾನು ಮಾತಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ, ಬಟ್ ಅದು ಬೇರೆಯವ್ರಿಗೇನು ಕೇಳಿಸೋದಿಲ್ಲ ಮೂನ್ ಮೇಲೆ. ಸೊ ಸೌಂಡ್ಗೂ ಕೂಡ ಮೆಟೀರಿಯಲ್ ಮೀಡಿಯಮ್ ಬೇಕು, ಏರ್. ಓಕೆನಾ? ಸೊ ಇವೆಲ್ಲ ಮೆಕ್ಯಾನಿಕಲ್ ವೇವ್ಸ್ಗೆ ಎಕ್ಸಾಂಪಲ್. ಇನ್ನೊಂದು ಒಳ್ಳೆ ಎಕ್ಸಾಂಪಲ್ ನೋಡಿ, ಅರ್ಥ್ಕ್ವೇಕ್. ಸೊ ಅರ್ಥ್ಕ್ವೇಕ್ ಕೇಳಿದಿರ, ಭೂಕಂಪ. ದಟ್ ಈಸ್ ಅನ್ ಆಕ್ಟಿವಿಟಿ ಆಫ್ ದ ಅರ್ತ್ ಸರ್ಫೇಸ್, ಅರ್ಥ್ಸ್ ಕ್ರಸ್ಟ್. ಅರ್ಥ್ಸ್ ಕ್ರಸ್ಟಲ್ಲಿ ಕ್ರಿಯೇಟ್ ಆಗೋ ಆಕ್ಟಿವಿಟಿಗಳವು ಅರ್ಥ್ಕ್ವೇಕ್ಸ್, ವಾಲ್ಕೆನೋಸ್ ಅಲ್ವಾ, ಸುನಾಮೀಸ್. ಸೊ ಅರ್ಥ್ಕ್ವೇಕ್ ಕೂಡ ನೋಡಿ, ಅದು ಒಂದು ವೇವೆ, ಎಲ್ಲೇ ಅರ್ಥ್ಸ್ ಕ್ರಸ್ಟಲ್ಲಿ ಕ್ರಿಯೇಟ್ ಆಗುತ್ತೆ. ಇಟ್ಸ್ ಅ ಕಾಂಪ್ಲೆಕ್ಸ್ ವೇವ್, ಅದರದ್ದೇ ತುಂಬ ಸ್ಟಡೀಸ್ ಇದೆ ಜಿಯಾಲಜಿಲಿ. ಓಕೆ, ಅದು ನೆನ್ಪಿಟ್ಕೊಳ್ಳಿ. ಅರ್ಥ್ಕ್ವೇಕ್ ಕೂಡ ಇದು ಒಂದು ವೇವೆ, ಎಲ್ಲಿ ಜನ್ರೇಟ್ ಆಗಿದೆ, ಅರ್ಥ್ಸ್ ಕ್ರಸ್ಟ್. ಸೊ ಅದು ಕೂಡ ಯಾವ ವೇವು, ಮೆಕ್ಯಾನಿಕಲ್ ವೇವ್. ಯಾಕಂದರೆ ಅರ್ಥ್ಸ್ ಕ್ರಸ್ಟ್ ಇಸ್ ಮೆಟೀರಿಯಲ್ ಅಲ್ಲ, ಇಟ್ ಈಸ್ ಮೇಡ್ ಆಫ್ ಸ್ಯಾಂಡ್, ಐರನ್, ಮೆಟಲ್, ಮಿನರಲ್ಸ್, ಅದರ್ ಥಿಂಗ್ಸ್. ಓಕೆನಾ? ಸೊ ದೀಸ್ ಆರ್ ಮೆಕ್ಯಾನಿಕಲ್ ವೇವ್ಸ್. ಯಾವ ವೇವ್ಸ್ಗೆ ವಸ್ತು ಬೇಕು. ಈಗ ರೋಪ್ ವಸ್ತು ಅಲ್ವಾ, ಸೌಂಡಲ್ಲಿ ಏರ್ ಬೇಕು, ವಾಟರ್ ಸರ್ಫೇಸ್, ರಿಪಲ್ಸ್, ವಾಟರ್ ಬೇಕು. ಸೊ ಯಾವ ವೇವ್ ಪ್ರಪಗೇಟ್ ಆಗೋಕ್ಕೆ ವಸ್ತು ಬೇಕೋ ಅಂಥ ವೇವ್ಸ್ನ ಮೆಕ್ಯಾನಿಕಲ್ ವೇವ್ಸ್ ಅಂತ ಕರಿತೀರ. ಸೊ ಈಗ ಹಂಗಾರೆ ಇನ್ನೊಂದು ವೇವ್ಸ್ ಯಾವ್ದಂಗಾರೆ, ವಿಚ್ ರಿಕ್ವೈರ್ ಮೆಟೀರಿಯಲ್ ಮೀಡಿಯಮ್ ಫಾರ್ ಪ್ರಪಗೇಷನ್. ಸೊ ಇನ್ನೊಂದು ಟೈಪ್ ಆಫ್ ವೇವ್ಸ್ ಯಾವುದಪ್ಪ ಹಂಗಾದ್ರೆ, ಇನ್ನೊಂದು ಟೈಪ್ ಆಫ್ ವೇವ್ಸು ನಾನ್ ಮೆಕ್ಯಾನಿಕಲ್ ವೇವ್ಸ್. ಅವುಗಳಿಗೆ ಸಾರಿ ಬರೆದಿದ್ದೆ, ಸಾರಿ. ಓಕೆ, ಇನ್ನೊಂದು ಟೈಪ್ ಆಫ್ ವೇವ್ಸ್ ಯಾವುದು, ನಾನ್ ಮೆಕ್ಯಾನಿಕಲ್ ವೇವ್ಸ್. ಅವುಗಳಿಗೆ ಮೆಟೀರಿಯಲ್ ಮೀಡಿಯಮ್ ಬೇಡ ಪ್ರಪಗೇಟ್ ಮಾಡೋಕ್ಕೆ. ಅದೇನು ಅಂತ ನೋಡೋಣ, ವೆರಿ ಇಂಟ್ರೆಸ್ಟಿಂಗ್. These waves do not require material medium ಸೊ ಪ್ರಪಗೇಷನ್ ಆಗೋಕ್ಕೆ ಮೆಟೀರಿಯಲ್ ಮೀಡಿಯಮ್ ಬೇಕಾಗಿಲ್ಲ ಅಂಥ ವೇವ್ಸ್ಗಳು ಯಾವುದು, ನಾನ್ ಮೆಕ್ಯಾನಿಕಲ್ ವೇವ್ಸ್. ಸೊ ಇದಕ್ಕೆ ಈಗ ತಾನೇ ಒಂದು ಎಕ್ಸಾಂಪಲ್ ಕೊಟ್ಟನಲ್ಲ, ಲೈಟ್. ಸೊ ಲೈಟ್ ಹೆಂಗೆ ಕ್ರಿಯೇಟ್ ಆಗುತ್ತೆ, ಸೋರ್ಸಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡಿಸ್ಟರ್ಬೆನ್ಸಸ್ ಆಗ್ತಾ ಇರುತ್ತೆ ಸೋರ್ಸಲ್ಲಿ. ಸೊ ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡಿಸ್ಟರ್ಬೆನ್ಸಸ್ಸು ಪ್ರಪಗೇಟ್ ಆಗೋದು ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ಗಳಲ್ಲಿ. ಸೊ ದೀಸ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಕ್ಯಾನ್ ಎಕ್ಸಿಸ್ಟ್ ಈವನ್ ಇನ್ ವ್ಯಾಕ್ಯೂಮಲ್ಲೂ ಅವು ಎಕ್ಸಿಸ್ಟ್ ಆಗ್ಬೋದು ಫೀಲ್ಡ್ಗಳು, ಅವು ವಸ್ತು ಅಲ್ಲ. ಸೊ ಆ ಫೀಲ್ಡ್ಸಲ್ಲಿ ಪ್ರಪಗೇಟ್ ಆಗುತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವು. ಓಕೆನಾ? ಅದೇ ಲೈಟು, ಅದಕ್ಕೆ ಫೀಲ್ಡ್ ಅಲ್ವ, ಫೀಲ್ಡ್ ವಸ್ತು ಅಲ್ಲ. ಸೊ ಅದಕ್ಕೆ ಮೆಟೀರಿಯಲ್ ಮೀಡಿಯಮ್ ಬೇಕಾಗಿಲ್ಲ. ಸೊ ಅದಕ್ಕೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಕ್ಯಾನ್ ಪ್ರಪಗೇಟ್ ಥ್ರೂ ವ್ಯಾಕ್ಯೂಮ್ ಆಲ್ಸೋ. ಈಗ ಸನ್ನಿಂದ ನಾವು ಲೈಟ್ ರಿಸೀವ್ ಮಾಡ್ತೀವಿ, ಸನ್ನು ಅರ್ತ್ ಮಧ್ಯೆ ಇರೋದೆಲ್ಲ ವ್ಯಾಕ್ಯೂಮೇ, ಅಂದರೂ ಲೈಟ್ ಬರ್ತಿಲ್ವಾ? ಸೊ ಏನಕ್ಕೆ ಅಂದರೆ ಲೈಟ್ ಇಸ್ ಎ ನಾನ್ ಮೆಕ್ಯಾನಿಕಲ್ ವೇವ್. ಇದಕ್ಕೆ ಮೆಟೀರಿಯಲ್ ಮೀಡಿಯಮ್ ಬೇಡ. ಫೀಲ್ಡ್ಗಳು ಎಲ್ಲಿ ಬೇಕಾದ್ರೂ ಇರ್ಬೋದು, ವ್ಯಾಕ್ಯೂಮಲ್ಲೂ ಇರುತ್ತೆ ಫೀಲ್ಡ್ಸು. ಆ ಫೀಲ್ಡ್ಸಲ್ಲಿ ಡಿಸ್ಟರ್ಬೆನ್ಸಸ್ ಪ್ರಪಗೇಟ್ ಆಗುತ್ತೆ. ಸೊ ದೀಸ್ ವೇವ್ಸ್ ಡು ನಾಟ್ ರಿಕ್ವೈರ್ ಮೆಟೀರಿಯಲ್ ಮೀಡಿಯಮ್ ಫಾರ್ ಪ್ರಪಗೇಷನ್. ಎಕ್ಸಾಂಪಲ್ ಏನು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಆರ್
ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಅದರಲ್ಲಿ ಒಂದು ಎಕ್ಸಾಂಪಲ್ ಲೈಟ್ ಕೂಡ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಸುಮಾರಿದೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಗೊತ್ತಲ್ಲ, ರೇಡಿಯೋ ವೇವ್ಸ್, ಇನ್ಫ್ರಾರೆಡ್ ರೇಸ್, ಆಮೇಲೆ ಯು ವಿ ರೇಸ್, ಇನ್ಫ್ರಾರೆಡ್ ರೇಸ್, ಮೈಕ್ರೋವೇವ್ಸ್, ರೇಡಿಯೋ ವೇವ್ಸ್, ಮೈಕ್ರೋವೇವ್ಸ್, ಇನ್ಫ್ರಾರೆಡ್ ರೇಸ್, ಲೈಟ್, ಅದೇ ವಿಸಿಬಲ್ ರೇಡಿಯೇಷನ್ಸ್ ಅಂತೀವಿ ಅಥವಾ ಲೈಟ್ ಅಂತೀವಿ, ಯು ವಿ ರೇಸ್, ಎಕ್ಸ್ ರೇಸ್, ಗಾಮಾ ರೇಸ್, ಇಷ್ಟೆಲ್ಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಗಳು. ಓಕೆನಾ? ಇನ್ನೊಂದು ಇದೆ ವೇವ್, ಅದಕ್ಕೂ ಮೆಟೀರಿಯಲ್ ಮೀಡಿಯಮ್ ಬೇಡ, ಬಟ್ ಇಟ್ಸ್ ವೆರಿ ವೆರಿ ಬಿಯಾಂಡ್ ದ ಸ್ಕೋಪ್ ಆಫ್ ದಿಸ್ ಕ್ಲಾಸ್. ಓಕೆನಾ? ಸೊ ಆ ವೇವ್ ಏನು ಅಂದರೆ, ದೋಸ್ ವೇವ್ಸ್ ಆರ್ ಸೆಟ್ ಅಪ್ ಇನ್ ಗ್ರಾವಿಟೇಷನಲ್ ಫೀಲ್ಡ್ಸ್. ಸೊ ಅದು ಗ್ರಾವಿಟೇಷನಲ್ ವೇವ್ಸ್ ಅಂತ ಕರೀತಾರೆ. ಇಟ್ಸ್ ಅ ವೆರಿ ವೆರಿ ಅಡ್ವಾನ್ಸ್ ಸ್ಟಡೀಸ್, ಅದಕ್ಕೆ ಇಲ್ಲಿ ನೋಟ್ ಮಾಡಲ್ಲ, ಜಸ್ಟ್ ಫಾರ್ ಯರ್ ರೆಫರೆನ್ಸ್ ಹೇಳ್ತಾ ಇದ್ದೀನಿ. ಸೊ ಗ್ರಾವಿಟೇಷನಲ್ ವೇವ್ಸು, ಗ್ರಾವಿಟೇಷನಲ್ ಫೀಲ್ಡ್ಸಲ್ಲಿ ಕ್ರಿಯೇಟ್ ಆಗೋ ವೇವ್ಸ್ ಇವಕ್ಕೂ ಕೂಡ ಮೆಟೀರಿಯಲ್ ಮೀಡಿಯಮ್ ಬೇಡ, ಅವು ಕೂಡ ನಾನ್ ಮೆಕ್ಯಾನಿಕಲ್ ವೇವ್ಸೇ. ಸೊ ಇಟ್ಸ್ ಅ ವೆರಿ ಅಡ್ವಾನ್ಸ್ ಟಾಪಿಕ್ ಆಫ್ ಐನ್ಸ್ಟೀನ್ಸ್ ಜನರಲ್ ಥಿಯರಿ ಆಫ್ ರಿಲೇಟಿವಿಟಿ. ಸೊ ಅಲ್ಲಿ ಅದ್ರ ಮೇಲೆ ಆ ವೇವ್ಸ್ ಬಗ್ಗೆ ವರ್ಕ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಇಲ್ಲಿ ಬರೆಯೋದಿಲ್ಲ ಅದನ್ನ. ಸೊ ನಿಮ್ಗೆ ಬೇಕಾಗಿರೋ ನಾನ್ ಮೆಕ್ಯಾನಿಕಲ್ ವೇವ್ ಯಾವುದು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಓಕೆನಾ? ಇನ್ನೊಂದು ಲೈಟ್ ಈಸ್ ಆಲ್ಸೋ ಒನ್ ಅಮಂಗ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಸೊ what are mechanical waves? They require material medium for propagation. What are non-mechanical waves? They do not require material medium for propagation. Non-mechanical waves example electromagnetic waves, ಇನ್ನೊಂದು gravitational waves, but that's beyond the scope of this class, so no need to mention. Okay, next ಈಗ next type of classification ಹೆಂಗೆ ಮಾಡ್ತೀನಿ ನೋಡಿ. ಈಗ ನನಗೆ ಎರಡನೇ ವಿಧ ಕ್ಲಾಸಿಫಿಕೇಶನ್, ಇದು ವೆರಿ ಇಂಪಾರ್ಟೆಂಟ್ ಕ್ಲಾಸಿಫಿಕೇಶನ್. ಸೊ ಆಮೇಲೆ ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಪ್ಪ ನಾನು. ಇನ್ನು ಮುಂದೆ ನಾವು ಏನೇ ಡಿಸ್ಕಷನ್ಗೆ ಮೆಕ್ಯಾನಿಕಲ್ ವೇವ್ಸನ್ನೇ ಕನ್ಸಿಡರ್ ಮಾಡೋದು. ಓಕೆನಾ? ನಾನ್ ಮೆಕ್ಯಾನಿಕಲ್ ವೇವ್ಸ್ನ ಕನ್ಸಿಡರ್ ಮಾಡೋದಿಲ್ಲ. ದಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ನ ಸೆಕೆಂಡ್ ಪಿ ಯುಲಿ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀರಾ, ಒಂದು ಚಾಪ್ಟರ್ ಇದೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಸೊ ನಾನ್ ಮೆಕ್ಯಾನಿಕಲ್ ವೇವ್ಸ್ ಬೇಡ. ನಾವು ಏನೇ ಎಕ್ಸಾಂಪಲ್ ತಗೊಂಡು ಏನೇ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ರು ವೇವ್ಸ್ ಬಗ್ಗೆ, ಇನ್ನು ಮುಂದೆ ಮೆಕ್ಯಾನಿಕಲ್ ವೇವ್ಸನ್ನೇ ತಗೊಳ್ಳೋದು. ಅದು ರೋಪ್ ಟೈಟ್ ಟು ಎ ವಾಲ್, ದಟ್ಸ್ ಎ ವೆರಿ ಗುಡ್ ಎಕ್ಸಾಂಪಲ್. ಓಕೆನಾ? ಸೊ ಈಗ ಅನದರ್ ಟೈಪ್ ಆಫ್ ಕ್ಲಾಸಿಫಿಕೇಶನ್ ಮಾಡ್ತೀನಿ ನಾನೀಗ ವೇವ್ಸ್ದು. ಸೊ ದಿಸ್ ಇಸ್ ಬೇಸ್ಡ್ ಆನ್ ಡೈರೆಕ್ಷನ್ ಆಫ್ vibration of medium with respect to direction of propagation. ಸೊ ಈ ಕ್ಲಾಸಿಫಿಕೇಶನ್ ಏನು ಅಂದರೆ, ಡೈರೆಕ್ಷನ್ ಆಫ್ ವೈಬ್ರೇಷನ್ ಆಫ್ ಮೀಡಿಯಂ ವಿತ್ ರೆಸ್ಪೆಕ್ಟ್ ಟು ಡೈರೆಕ್ಷನ್ ಆಫ್ ಪ್ರೊಪಗೇಷನ್. ಸೊ ಈಗ ವೇವ್ ಅಂದರೆ ಡಿಸ್ಟರ್ಬೆನ್ಸ್ ಅಂತ ಗೊತ್ತಾಯ್ತಲ್ಲ. ಸೊ ಡಿಸ್ಟರ್ಬೆನ್ಸ್ ಆದಾಗ ಮೀಡಿಯಮಲ್ಲಿ, ಆ ಮೀಡಿಯಮಲ್ಲಿರೋ ಪಾರ್ಟಿಕಲ್ಸ್ ಆಫ್ ದ ಮೀಡಿಯಮ್ ಏನು ಮಾಡ್ತಾ ಇರ್ತವೆ? ಆಸಿಲೇಷನ್ಸೇ ಮಾಡ್ತಾ ಇರ್ತವೆ. ಅದಕ್ಕೆ ನಾನು ಹೇಳಿದ್ದೆ ಸ್ಟಾರ್ಟಿಂಗಲ್ಲೇ, ವೇವ್ಸ್ ಇಸ್ ಎನ್ ಎಕ್ಸ್ಟೆನ್ಷನ್ ಆಫ್ ಆಸಿಲೇಷನ್ಸ್ ಅಂತ. ಯಾವಾಗ ಡಿಸ್ಟರ್ಬೆನ್ಸ್ ಅಂದರೆ ಏನು ಬೇರೆ ಅಲ್ಲ, ಅದು ಆಸಿಲೇಷನ್ ಅಂತಾನೆ ಅಥವಾ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತಾನೆ. ಸೊ ಒಂದು ವೇವ್ ಮೀಡಿಯಮಲ್ಲಿ ಪ್ರೊಪಗೇಟ್ ಆದಾಗ ಆ ಮೀಡಿಯಮಲ್ಲಿರೋ ಪಾರ್ಟಿಕಲ್ಗಳು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಮಾಡ್ತಾ ಇರ್ತವೆ ಅಥವಾ ಆಸಿಲೇಷನ್ ಮಾಡ್ತಾ ಇರ್ತವೆ. ಸೊ ಈಗ ನಾನು ಹೆಂಗೆ ಕ್ಲಾಸಿಫೈ ಮಾಡ್ತೀನಿ ವೇವ್ಸ್ನ ಅಂದರೆ, ಬೇಸ್ಡ್ ಆನ್ ದ ಡೈರೆಕ್ಷನ್ ಆಫ್ ವೈಬ್ರೇಷನ್ ಆಫ್ ಮೀಡಿಯಮ್ ವಿತ್ ರೆಸ್ಪೆಕ್ಟ್ ಟು ಡೈರೆಕ್ಷನ್ ಆಫ್ ಪ್ರೊಪಗೇಷನ್ ಆಫ್ ದ ವೇವ್. ಈಗ ಸಪೋಸ್ ವೇವ್ ಹಿಂಗೋಯ್ತು ಅನ್ಕೊಳ್ಳಿ, ವೇವ್ ಹಿಂಗೋಯ್ತು ಅಂದರೆ ಅದರ ಅರ್ಥ ಡಿಸ್ಟರ್ಬೆನ್ಸ್ ಹಿಂಗೋಯ್ತು ಅನ್ಕೊಳ್ಳಿ, ಡಿಸ್ಟರ್ಬೆನ್ಸ್ ಹೋಗಿರೋದು ಹಿಂಗೆ. ಆಗ ಪಾರ್ಟಿಕಲ್ಸ್ ಆಫ್ ದ ಮೀಡಿಯಮ್ ಏನು ಮಾಡ್ತಿದ್ದಾವೆ ಅದ್ರ ಮೇಲೆ ನಾನು ಕ್ಲಾಸಿಫೈ ಮಾಡ್ತಾ ಇದ್ದೀನಿ. ಸಪೋಸ್ ಪಾರ್ಟಿಕಲ್ಸ್ ಆಫ್ ದ ಮೀಡಿಯಮ್ ವೇವ್ ಹೋಗಿರೋದಕ್ಕೆ ನಾರ್ಮಲ್ ಅಥವಾ ಪರ್ಪೆಂಡಿಕ್ಯುಲರ್ ಆಗಿ ವೈಬ್ರೇಟ್ ಮಾಡ್ತಿದ್ರೆ ಅಂಥ ವೇವ್ಸ್ನ ಏನಂತ ಕರಿತೀರ? ಟ್ರಾನ್ಸ್ವರ್ಸ್ ವೇವ್ಸ್ ಅಂತ ಕರಿತೀರ. ಅದೇ ಪಾರ್ಟಿಕಲ್ಸ್ ಆಫ್ ದ ಮೀಡಿಯಮು ವೇವ್ ಪ್ರೊಪಗೇಷನ್ ಡೈರೆಕ್ಷನ್ಗೆ ಪ್ಯಾರಲಲ್ ಆಗೇ ವೈಬ್ರೇಟ್ ಮಾಡ್ತಾ ಇದ್ರೆ ಅಂಥ ವೇವ್ಸ್ನ ಏನಂತ ಕರಿತೀರ? ಲಾಂಜಿಟ್ಯೂಡಿನಲ್ ವೇವ್ಸ್ ಅಂತ ಕರಿತೀರ. ಸೊ ನೋಡಿ, ಈಗ ಇದು ವೇವ್ ಡೈರೆಕ್ಷನ್ ಆಫ್ ಪ್ರೊಪಗೇಷನ್ ಆಫ್ ದ ವೇವ್ ಅನ್ಕೊಳ್ಳಿ.
ಸೊ ಈಗ ಪಾರ್ಟಿಕಲ್ ಆಫ್ ದ ಮೀಡಿಯಮ್ ನೋಡಿ, ಹಿಂಗೆ ಮೇಲೆ ಕೆಳಗೆ ನಾರ್ಮಲ್ ಆಗಿ ವೈಬ್ರೇಟ್ ಆಗ್ತಿದ್ರೆ, ಸೊ ಇದು ಪಾರ್ಟಿಕಲ್. ಈಗ ವೇವ್ ಪ್ರಪಗೇಟ್ ಆಗ್ತಾ ಇದೆ ಅಂದ್ಕೊಳ್ಳಿ, ಇದು ಮೀಡಿಯಮಲ್ಲಿರೋ ಒಂದು ಪಾರ್ಟಿಕಲ್. ಅದೇನಾದ್ರು ಒಂದು ವೇಳೆ ಈ ಥರ ಆಸಿಲೇಷನ್ ಮಾಡ್ತಿದ್ರೆ ಅಂಥ ವೇವ್ನ ಟ್ರಾನ್ಸ್ವರ್ಸ್ ವೇವ್ಸ್ ಅಂತ ಕರಿತೀರ. ಸಪೋಸ್ ಏನಾದ್ರು ಈ ಪಾರ್ಟಿಕಲ್ ಆಫ್ ದ ಮೀಡಿಯಮ್ ಈ ಥರ ಮೂವ್ ಆಗ್ತಿದ್ರೆ, ಡೈರೆಕ್ಷನ್ ಆಫ್ ಪ್ರೊಪಗೇಷನ್ಗೆ ಪ್ಯಾರಲಲ್ ಆಗಿ ಆಸಿಲೇಟ್ ಮಾಡ್ತಿದ್ರೆ ಅಂಥ ವೇವ್ನ ಲಾಂಜಿಟ್ಯೂಡಿನಲ್ ವೇವ್ ಅಂತ ಕರಿತೀರ. ಓಕೆನಾ? ಸೊ ಈಗ ಟ್ರಾನ್ಸ್ವರ್ಸ್ ವೇವ್ ಅಂದ್ರೆ ಏನು ನೋಡೋಣ. ಈಗ ಸೊ ಮತ್ತೆ ಹೇಳ್ತೀನಿ ಕೇಳಿ. ವೇವ್ ಅಂದರೆ ದ ಡಿಸ್ಟರ್ಬೆನ್ಸ್ ಆ್ಯಂಡ್ ಇಟ್ಸ್ ಪ್ರೊಪಗೇಷನ್ ಫ್ರಮ್ ಪಾಯಿಂಟ್ ಆಫ್ ಆರಿಜಿನ್ ಟು ಸರೌಂಡಿಂಗ್ಸ್. ಅರ್ಥ ಆಯಿತು. ಬಟ್ ಈಗ ಡಿಸ್ಟರ್ಬೆನ್ಸ್ ಅಂದ್ರೇ ಏನು ಅಂತ ಹೋಗ್ತಾ ಇದ್ದೀನಿ. ಆ ಡಿಸ್ಟರ್ಬೆನ್ಸ್ ಬೇರೆ ಏನೂ ಅಲ್ಲ, ಸಿಂಪಲ್ ಹಾರ್ಮೋನಿಕ್ ಮೋಷನ್ನೇ ಅಥವಾ ಆಸಿಲೇಷನ್ನೇ. ಆ ಡಿಸ್ಟರ್ಬೆನ್ಸ್ ಈಗ ಒಂದು ಮೀಡಿಯಮಲ್ಲಿ ವೇವ್ ಪ್ರಪಗೇಟ್ ಆಯಿತು ಅಂದ್ಕೊಳ್ಳಿ. ಆ ಮೀಡಿಯಮಲ್ಲಿರೋ ಪಾರ್ಟಿಕಲ್ಗಳು ಟು ಆ್ಯಂಡ್ ಫ್ರೋ ಮೋಷನ್ ಮಾಡ್ತಾ ಇರ್ತಾವೆ, ಆಸಿಲೇಷನ್ ಮಾಡ್ತಿರ್ತವೆ ಅಷ್ಟೇ. ಅದೇ ಅಲ್ಲಿಗೆ ವೇವ್ ಪ್ರಪಗೇಟ್ ಆಯಿತು ಅಂತ, ಡಿಸ್ಟರ್ಬೆನ್ಸ್ ಪ್ರಪಗೇಟ್ ಆಯಿತು ಅಂತ. ಇಷ್ಟೊತ್ತು ನಾನು ಡಿಸ್ಟರ್ಬೆನ್ಸ್ ಅಂತ ಏನು ಹೇಳ್ತಾ ಇದ್ದೆ, ಅದು ಬೇರೆ ಏನೂ ಅಲ್ಲ. ಆ ಡಿಸ್ಟರ್ಬೆನ್ಸ್ ಅಂದ್ರೇ ಆಸಿಲೇಷನ್ ಅಂತ. ಓಕೆನಾ? ಅರ್ಥ ಮಾಡ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ನಾನು ಮಾತಾಡ್ತಾ ಇದ್ದೀನಿ, ನನ್ನ ಥ್ರೋಟಲ್ಲೇ ಈ ಥರ ಏನೋ ಒಂದು ಸ್ಟ್ರಕ್ಚರ್ ಇರುತ್ತೆ, ಅದು ವೈಬ್ರೇಟ್ ಆಗುತ್ತೆ. ಸೊ ಸೌಂಡ್ ಹೆಂಗೆ ಪ್ರಪಗೇಟ್ ಆಯ್ತು ನೋಡಿ. ಸೊ ಇದ್ರ ಹತ್ರ ಇರೋ ಏರ್ ಮಾಲಿಕ್ಯೂಲ್ಗಳು ಟು ಆ್ಯಂಡ್ ಫ್ರೋ ಮೋಷನ್ಸ್ ಮಾಡ್ತಾವೆ ನೋಡಿ ಈ ಥರ. ಸೊ ನೋಡಿ, ವೇವ್ ಪ್ರಪಗೇಟ್ ಆದಾಗ ವಸ್ತುಗಳು ಟು ಆ್ಯಂಡ್ ಫ್ರೋ ಮೋಷನ್ಸ್ ಮಾಡ್ತವೆ, ಅದೇ ಡಿಸ್ಟರ್ಬೆನ್ಸ್ ಪ್ರಪಗೇಟ್ ಆಯಿತು ಅಂತ ಹೇಳೋದು. ಮೀಡಿಯಮಲ್ಲಿರೋ ವಸ್ತುಗಳು ಟು ಆ್ಯಂಡ್ ಫ್ರೋ ಮೋಷನ್ ಮಾಡ್ತಾ ಇರ್ತವೆ. ಸೊ ಅಲ್ಲಿಗೆ ನೀವು ಡಿಸ್ಟರ್ಬೆನ್ಸ್ ಪ್ರಪಗೇಟ್ ಆಯಿತು ಅಂತ ಹೇಳ್ತೀರಾ, ಅದಕ್ಕೇನೆ. ಅರ್ಥ ಆಯ್ತಲ್ವಾ? ಸೊ ಈಗ ಹಂಗಾರೆ ಟ್ರಾನ್ಸ್ವರ್ಸ್ ವೇವ್ ಅಂದ್ರೆ ಏನಪ್ಪ ಹಂಗಾರೆ? ಟ್ರಾನ್ಸ್ವರ್ಸ್ ವೇವ್ ಅಂದರೆ ನೋಡಿ, ಈಗ ಪಾರ್ಟಿಕಲ್ಸ್, ಅದಕ್ಕೆ ನಾನು ಹೇಳಿದ್ದು ಇನ್ನು ಮುಂದೆ ಮೆಕ್ಯಾನಿಕಲ್ ವೇವೇ ಕನ್ಸಿಡರ್ ಮಾಡ್ತಿರೋದು. ಮೆಕ್ಯಾನಿಕಲ್ ವೇವ್ ಅಂದರೆ ಮೀಡಿಯಮ್ ಇರುತ್ತೆ, ಪಾರ್ಟಿಕಲ್ಸ್ ಇರುತ್ತೆ ಆ ಮೀಡಿಯಮಲ್ಲಿ. ಸೊ ಮೀಡಿಯಮ್ ಇಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. Particles of the medium vibrate perpendicular to the direction of propagation of wave. ಸೊ ಈಗ ಒಂದು ಎಕ್ಸಾಂಪಲ್ ತಗೊಳ್ಳಿ. ಈಗ ಅದೇ ಎಕ್ಸಾಂಪಲ್ ಮತ್ತೆ. ಸೊ ಟ್ರಾನ್ಸ್ವರ್ಸ್ ವೇವ್ ಅಂದ್ರೆ ಏನಪ್ಪ? ಡೈರೆಕ್ಷನ್ ಆಫ್ ಪ್ರೊಪಗೇಷನ್ಗೆ ಪಾರ್ಟಿಕಲ್ಸ್ ಆಫ್ ದ ಮೀಡಿಯಂ ಪರ್ಪೆಂಡಿಕ್ಯುಲರ್ ಆಗಿ ವೈಬ್ರೇಟ್ ಮಾಡಿದ್ರೆ ಅಂಥ ವೇವ್ಸ್ ಟ್ರಾನ್ಸ್ವರ್ಸ್ ವೇವ್ಸ್ ಅಂತ ಕರಿತೀರ. ಇದಕ್ಕೆ ಮತ್ತದೇ ಎಕ್ಸಾಂಪಲ್ ತಗೊಳ್ಳಿ. ದ ರೋಪ್ ಟೈಡ್ ಟು ಎ ವಾಲ್. ಈಗ ಒನ್ ಎಂಡ್ ಆಫ್ ದ ರೋಪ್ನ ಶೇಕ್ ಮಾಡಿ. ಸೊ ಆಗ ನೀವೇನು ಅಬ್ಸರ್ವ್ ಮಾಡ್ತೀರಾ? ವೇವ್ಸ್ ಅಬ್ಸರ್ವ್ ಮಾಡ್ತೀರಾ. ಸೊ ಒಂದು ಅರ್ಥ ಮಾಡ್ಕೊಳ್ಳಿ. ಈಗ ಈ ರೋಪ್ ವೈಟ್ ರೋಪ್ ಆಗಿರಲಿ, ಆ ರೋಪ್ ಮೇಲೆ ಒಂದು ಕರ್ಚಿಫ್ ಕಟ್ಬಿಡಿ, ಕರ್ಚಿಫ್. ಸೊ ಈ ಕರ್ಚಿಫ್ನ ಅಬ್ಸರ್ವ್ ಮಾಡಿ. ಆ ಕರ್ಚಿಫ್ ಏನು ಮಾಡುತ್ತೆ ನೋಡಿ, ವೇವ್ ಪ್ರಪಗೇಟ್ ಆಗ್ತಾ ಆ ಕರ್ಚಿಫ್ ಏನು ಮಾಡ್ತಾ ಇರುತ್ತೆ? ಟು ಆ್ಯಂಡ್ ಫ್ರೋ ಮೋಷನ್ ಮಾಡ್ತಾ ಇರುತ್ತಲ್ವಾ, ಅಪ್ ಆ್ಯಂಡ್ ಡೌನ್. ಲಾಸ್ಟ್ ಚಾಪ್ಟರ್ ಓದಿದ್ರಲ್ಲ ನೋಡಿ. ಈಗ ವೇವ್ ಪ್ರಪಗೇಟ್ ಆಗಿರೋ ಡೈರೆಕ್ಷನ್ ಯಾವುದು? ಇದು DOP ಅಂತ ಕರಿತೀನಿ, ಡೈರೆಕ್ಷನ್ ಆಫ್ ಪ್ರೊಪಗೇಷನ್. ಆ ಕರ್ಚಿಫ್ ಆ ರೋಪ್ ಮೇಲೆ ಕಟ್ಬಿಟ್ಟಿದ್ದೀರಾ. ಆ ಕರ್ಚಿಫ್ ಹೆಂಗೆ ವೈಬ್ರೇಟ್ ಆಗ್ತಿದೆ? ಅಪ್ ಆ್ಯಂಡ್ ಡೌನ್ ವೈಬ್ರೇಟ್ ಆಗ್ತಿದೆ. ಸೊ ನೋಡಿ, ವೇವ್ ಹಿಂಗೆ ಹೋಯ್ತು, ಆ ಕರ್ಚಿಫ್ ಹಿಂಗೆ ವೈಬ್ರೇಟ್ ಆಗ್ತಿದೆ. ಅಂದರೆ ಪಾರ್ಟಿಕಲ್ಸ್ ಆಫ್ ದ ಮೀಡಿಯಮ್ ಈ ಥರ ವೈಬ್ರೇಟ್ ಆಗ್ತಿದ್ವಿ ಎಲ್ಲ ಕಡೆ. ನಮ್ಮ ರೆಫರೆನ್ಸ್ಗೆ ನಾವು ಕರ್ಚಿಫ್ ತಗೊಂಡಿದ್ದೀವಿ. ಸೊ ಹಂಗಾರೆ ಯಾವ ವೇವ್ ಇದು? ಟ್ರಾನ್ಸ್ವರ್ಸ್ ವೇವ್. ಅರ್ಥ ಆಯ್ತಲ್ವಾ? ನಮ್ಮ ಪಾರ್ಟಿಕಲ್ಸ್ ಆಫ್ ದ ಮೀಡಿಯಮು ಡೈರೆಕ್ಷನ್ ಆಫ್ ಪ್ರೊಪಗೇಷನ್ಗೆ ಪರ್ಪೆಂಡಿಕ್ಯುಲರ್ ಆಗಿ ವೈಬ್ರೇಟ್ ಮಾಡ್ತಾ ಇದ್ರೆ ಅಂಥ ವೇವ್ನ ಟ್ರಾನ್ಸ್ವರ್ಸ್ ವೇವ್ಸ್ ಅಂತ ಕರಿತೀರ. ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ ಡೆಫಿನೇಷನ್. ಎಕ್ಸಾಂಪಲ್ಸ್ ನೋಡೋಣ ಟ್ರಾನ್ಸ್ವರ್ಸ್ ವೇವ್ಗೆ. ವೇವ್ಸ್ ಆನ್ ಎ ರೋಪ್. ಆ ರೋಪ್ ಮೇಲೆ ಕ್ರಿಯೇಟ್ ಆಗಿರೋ ವೇವ್ಸು. ಆಮೇಲೆ ರಿಪಲ್ಸ್ ಆನ್ ವಾಟರ್ ಸರ್ಫೇಸ್. ಆ ವಾಟರ್ ಸರ್ಫೇಸ್ ಮೇಲೆ ಕ್ರಿಯೇಟ್ ಆಗಿರೋ ರಿಪಲ್ಸ್, ಅವು ಕೂಡ ಟ್ರಾನ್ಸ್ವರ್ಸ್. ಅಲ್ಲಿ ವಾಟರ್ ಹಿಂಗೆ ಅಪ್ ಆ್ಯಂಡ್ ಡೌನ್ ಮೂವ್ ಆಗ್ತಾ ಇರುತ್ತೆ. ವೇವ್ ಪ್ರೊಪಗೇಟ್ ಆಗುತ್ತೆ ವಾಟರ್ ಸರ್ಫೇಸ್ ಮೇಲೆ, ಬಟ್ ವಾಟರ್ ಅಪ್ ಆ್ಯಂಡ್ ಡೌನ್ ಮೂವ್ ಆಗ್ತಿರುತ್ತೆ. ರಿಪಲ್ಸ್ ಆನ್ ವಾಟರ್
ಸೊ ಇನ್ನೊಂದು ಎಕ್ಸಾಂಪಲ್ ಲೈಟ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, EM ವೇವ್ಸ್ ಅಂತ ಕರಿತೀನಿ. ಇವು ಟ್ರಾನ್ಸ್ವರ್ಸೇ, ಬಟ್ ಇವಾಗ ಮೀಡಿಯಮ್ ಬೇಡ. ಸೊ ಅದಕ್ಕೆ ಇನ್ ಜನರಲ್ ಡೆಫಿನೇಷನ್ ಆಫ್ ಟ್ರಾನ್ಸ್ವರ್ಸ್ ವೇವ್ ಇನ್ನು ಅಪ್ಲೈ ಮಾಡಿದಾಗ, ಇನ್ ಜನರಲ್ ಕ್ಲಾಸಿಫಿಕೇಶನ್ ಆಫ್ ಟ್ರಾನ್ಸ್ವರ್ಸ್ ಆ್ಯಂಡ್ ಲಾಂಜಿಟ್ಯೂಡಿನಲ್ ವೇವಿಂದ ವೇವ್ ಮಾಡಿದಾಗ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸು ಟ್ರಾನ್ಸ್ವರ್ಸ್ ಅಂತಲೇ ಗೊತ್ತಾಗುತ್ತೆ. ಬಟ್ ಅಲ್ಲಿ ಮೀಡಿಯಮ್ ಬೇಡ. ಅದಕ್ಕೆ ನಾನು ಡಿಸ್ಕಸ್ ಮಾಡ್ತಿರೋದು ಮೀಡಿಯಮ್ ಬೇಕಾಗಿರೋ ವೇವ್ಸ್ಗೆ. ಬಟ್ ಇದು ಯಾಕೆ ಹೇಳಿದೆ ಅಂದರೆ ಇದು ಇಂಪಾರ್ಟೆಂಟ್ ಪಾಯಿಂಟ್. ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆರ್ ಟ್ರಾನ್ಸ್ವರ್ಸ್ ವೇವ್ಸ್, ನೆನ್ಪಿಟ್ಕೊಳ್ಳಿ. ಈಗಲೇ ಫೀಡ್ ಮಾಡ್ಕೊಳ್ಳಿ ಫಾರ್ ಯುವರ್ CET ಆ್ಯಂಡ್ NEET ಆ್ಯಂಡ್ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆರ್ ಟ್ರಾನ್ಸ್ವರ್ಸ್ ವೇವ್ಸ್. ಸೌಂಡ್ ಲಾಂಜಿಟ್ಯೂಡಿನಲ್ ವೇವ್ ಈಗ ಓದ್ತೀರಾ ಈಗ. ಸೊ ನೆಕ್ಸ್ಟ್ ಲಾಂಜಿಟ್ಯೂಡಿನಲ್ ವೇವ್ ಅಂದರೆ ಏನಂಗಾರೆ ಈಗ So what is a longitudinal wave? So longitudinal wave andre the wave in which the direction of vibration of the particles of the medium are parallel to the direction of propagation of the wave. So barkade direction of vibration of particles of the medium is parallel to the direction of propagation of particles of the medium is parallel to the direction of propagation of the wave. So ಇದು ನಮ್ಮ direction of propagation of the wave ಅಂದರೆ ಆ ಮೀಡಿಯಮ್ ಅಲ್ಲಿರೋ ಇದು ನಮ್ಮ ಡೈರೆಕ್ಷನ್ ಆಫ್ ಪ್ರೊಪಗೇಷನ್ ಆಫ್ ದ ವೇವ್ ಆದರೆ ಮೀಡಿಯಮ್ ಅಲ್ಲಿರೋ ಪಾರ್ಟಿಕಲ್ಗಳು ಪ್ಯಾರಲಲ್ ಆಗಿ ವೈಬ್ರೇಟ್ ಮಾಡ್ತಾ ಇರ್ತವೆ. ಇಂಥ ವೇವ್ ಯಾವುದು? ಇಂಥ ವೇವ್ ಲಾಂಜಿಟ್ಯೂಡಿನಲ್ ವೇವ್. ಇದಕ್ಕೇನು ಎಕ್ಸಾಂಪಲ್? ಸೌಂಡ್ ಯಾಕೆ ಅಂತ ಮತ್ತೆ ಹೇಳ್ತೀನಿ ನೋಡಿ. ಈಗ ತಾನೇ ಹೇಳಿದೆ. ಈಗ ಸೊ ನಮ್ಮ ಸೌಂಡ್ ಹೆಂಗೆ ಪ್ರೊಡ್ಯೂಸ್ ಆಗುತ್ತೆ ನೋಡಿ. ಆ ಥ್ರೋಟಲ್ಲಿ ಈ ಥರ ಒಂದು ಸ್ಟ್ರಕ್ಚರ್ ಇರುತ್ತೆ, ಇದು ವೈಬ್ರೇಟ್ ಆಗ್ತಾ ಇರುತ್ತೆ. ಸೊ ಅದರ ವೈಬ್ರೇಷನಿಂದ ಅದ್ರ ಸುತ್ತ ಇರೋ ಏರ್ ಮಾಲಿಕ್ಯೂಲ್ಗಳು ಹಂಗೆ ವೈಬ್ರೇಟ್ ಆಗ್ತಾವೆ ನೋಡಿ. ಸೊ ಈ ಏರ್ ಮಾಲಿಕ್ಯೂಲ್ ಹಿಂಗೆ ವೈಬ್ರೇಟ್ ಆಗ್ತಾ ಇರುತ್ತೆ, ಈ ಏರ್ ಮಾಲಿಕ್ಯೂಲ್ ಹಿಂಗೆ ವೈಬ್ರೇಟ್ ಆಗ್ತಾ ಇರುತ್ತೆ, ಈ ಏರ್ ಮಾಲಿಕ್ಯೂಲ್ ಹಿಂಗೆ ವೈಬ್ರೇಟ್ ಆಗ್ತಾ ಇರುತ್ತೆ. ಸೊ ಹಂಗಾರೆ ಡೈರೆಕ್ಷನ್ ಆಫ್ ಪ್ರೊಪಗೇಷನ್ ಆಫ್ ಸೌಂಡ್ ಏನಿದೆ, ಹಂಗೆ ಏರ್ ಮಾಲಿಕ್ಯೂಲ್ಸು ಹಂಗೆ ವೈಬ್ರೇಟ್ ಆಗ್ತಿದ್ದಾವೆ ನೋಡಿ. ಸೊ ದಟ್ ಈಸ್ ಸೌಂಡ್ ಇಸ್ ಎ ಲಾಂಜಿಟ್ಯೂಡಿನಲ್ ವೇವ್ಸ್. ನಿಮ್ಮ ಪಾರ್ಟಿಕಲ್ಸ್ ಆಫ್ ದ ಮೀಡಿಯಮ್ ಏನಾದರೂ ದ ಡೈರೆಕ್ಷನ್ ಆಫ್ ಪ್ರೊಪಗೇಷನ್ ಆಫ್ ದ ವೇವ್ಗೆ ಪ್ಯಾರಲಲ್ ಆಗಿ ವೈಬ್ರೇಟ್ ಮಾಡ್ತಾ ಇದ್ರೆ ಅಂತಹ ವೇವ್ಸ್ನ ಏನಂತ ಕರೀತಾರೆ? ಲಾಂಜಿಟ್ಯೂಡಿನಲ್ ವೇವ್ಸ್ ಅಂತ ಕರೀತಾರೆ. ಅದಕ್ಕೆ ಎಕ್ಸಾಂಪಲ್ ಏನು? ಸೌಂಡ್. ಓಕೆ, ಸೌಂಡ್ ಇಸ್ ಎನ್ ಎಕ್ಸಾಂಪಲ್. ಓಕೆ, ಸೊ ದಿಸ್ ಇಸ್ ಅಬೌಟ್ another type of classification based on how the particles of the medium vibrate with respect to direction of propagation of the wave. That is, there are two types, transverse waves and longitudinal waves. ಸೊ ಇದನ್ನ ಹೈಸ್ಕೂಲಲ್ಲೂ ಓದಿರ್ತೀರ ನೀವು. ಇದನ್ನ ಜಸ್ಟ್ ರೀಕಾಲ್ ಅಷ್ಟೇ. ನೆಕ್ಸ್ಟ್ ಚಾಪ್ಟ್ರಿಂದ ರಿಯಲ್ ಚಾಪ್ಟರ್ ಸ್ಟಾರ್ಟ್ ಆಗುತ್ತೆ. ಬಟ್ ಇದು ಹೇಳಲೇಬೇಕು. ಇಂಟ್ರೊಡಕ್ಷನ್ ಕ್ಲಾಸ್ ಅನ್ಕೊಳ್ಳಿ ಇದು ವೇವ್ಸ್ದು. ಇದ್ದಾಗ ಅರ್ಥ ಮಾಡ್ಕೊಳ್ದೆ ಆಮೇಲೆ ನಿಮ್ಗೆ ಚಾಪ್ಟರ್ ಗೊತ್ತಾಗಲ್ಲ. ಸೊ ಈಗ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೀವು ಅರ್ಥ ಮಾಡ್ಕೋಬೇಕು ವೇವ್ಸ್ದು. ಸೊ ವೇವ್ಸಲ್ಲಿ ಡಿಸ್ಟರ್ಬೆನ್ಸ್ ಅಷ್ಟೇ ಮೂವ್ ಆಗ್ತಿರೋದು. ವೆನ್ ವೇವ್ ಪ್ರೊಪಗೇಟ್ಸ್ ಓನ್ಲಿ ದ ಡಿಸ್ಟರ್ಬೆನ್ಸ್ ಇಸ್ ಮೂವಿಂಗ್, ನಾಟ್ ದ ಮೆಟೀರಿಯಲ್ಸ್ ಆಫ್ ದ ಮೀಡಿಯಂ. ವಸ್ತು ಮೂವ್ ಆಗ್ತಿಲ್ಲ. ವಸ್ತುಗಳು ಪಾರ್ಟಿಕಲ್ಗಳು ಇದ್ದಲ್ಲೇ ಇರೋ ಕಡೆನೇ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಥವಾ ಆಸಿಲೇಷನ್ ಮಾಡ್ತಾ ಇರ್ತವೆ. ಮೂವ್ ಆಗ್ತಿರೋದು ಯಾವುದು? ಡಿಸ್ಟರ್ಬೆನ್ಸು. ಫಸ್ಟ್ ಈ ಪಾರ್ಟಿಕಲ್ ಆಸಿಲೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಆಮೇಲೆ ಅದ್ರ ಪಕ್ಕದಲ್ಲಿರೋದು ಆಸಿಲೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಆಮೇಲೆ ಅದ್ರ ಪಕ್ಕದಲ್ಲಿರೋದು ಆಸಿಲೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಆಮೇಲೆ ಅದ್ರ ಪಕ್ಕದಲ್ಲಿರೋದು ಆಸಿಲೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಿಂಗೆ ಪಕ್ಕ ಇರೋವೆಲ್ಲ ಆಸಿಲೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತವೆ. ಹಂಗಾರೆ ಡಿಸ್ಟರ್ಬೆನ್ಸ್ ಇಲ್ಲಿಂದಲ್ಲ ಹೋಗ್ಲಿಲ್ವಾ? ಮೊದಲು ಈ ಪಾರ್ಟಿಕಲ್ ಆಸಿಲೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು, ಸ್ವಲ್ಪ ಹೊತ್ತಾದ್ಮೇಲೆ ಇದು ಮಾಡ್ತಿದೆ,
ಮುಂಚೆ ಮಾಡ್ತಿರ್ಲಿಲ್ಲ ಇದು, ಅಂದರೆ ಡಿಸ್ಟರ್ಬೆನ್ಸ್ ಅಲ್ಲಿಂದಲ್ಲಿ ಹೋಯ್ತಲ್ಲ. ಸೊ ವೇವ್ ಪ್ರಪಗೇಟ್ ಆದಾಗ ನಮ್ಮ ವಸ್ತುಗಳು ಇದ್ದಲ್ಲೇ ಸಿಂಪಲ್ ಇದ್ದಲ್ಲೇ ಆಸಿಲೇಷನ್ಸ್ ಅಥವಾ ವೈಬ್ರೇಷನ್ಸ್ ಮಾಡ್ತಿರ್ತವೆ, ಬಟ್ ಮೂವ್ ಆಗೋದೇನು ಡಿಸ್ಟರ್ಬೆನ್ಸ್ ಮಾತ್ರ. ನೋಡಿ ಇಲ್ಲಿ. ಸೊ ಈಗ ರೋಪ್ ಟೈಟ್ ವಾಲಪ್ಪ, ಈ ಕರ್ಚಿಫ್ ತಗೊಳ್ಳಿ, ಮತ್ತೆ ಕರ್ಚಿಫ್ ಕಟ್ಬಿಡಿ, ಈ ರೋಪ್ಗೆ ಒಂದು ಕರ್ಚಿಫ್ ಕಟ್ಟಿ. ಸೊ ರೋಪ್ನ ಅಪ್ ಆ್ಯಂಡ್ ಡೌನ್ ಮೂವ್ ಮಾಡಿ. ಸೊ ಆ ಕರ್ಚಿಫ್ ನೋಡಿ, ಆ ಕರ್ಚಿಫು ಸೊ ನಮ್ಮ ಇದರಲ್ಲಿ ವೇವ್ಸ್ ಕ್ರಿಯೇಟ್ ಆದಾಗ ಆ ಕರ್ಚಿಫಿಗೆ ಇಲ್ಲೆಲ್ಲ ಕೆಳಗೆ ಇಲ್ಲೆಲ್ಲ ಬಂದಿತ್ತು ಅಂದ್ಕೊಳ್ಳಿ. ಈಗ ಸೊ ನೋಡಿ, ಈ ಕರ್ಚಿಫ್ ಏನು ಮಾಡ್ತಾ ಇರುತ್ತೆ, ಅದು ಇದ್ದಲ್ಲೇ ಇರೋ ಕಡೆನೇ ಅಪ್ ಆ್ಯಂಡ್ ಡೌನ್ ಮೋಷನ್ ಮಾಡ್ತಿದೆ ಅಷ್ಟೇ, ಅದೇನು ಮೂವ್ ಆಗ್ತಿಲ್ಲ. ಅದು ಮೂವ್ ಆಗೋದಾಗಿದ್ರೆ ಅದು ಆಲ್ರೆಡಿ ನೀವು ಲಾಸ್ ಆಫ್ ಮೋಷನ್ ಇನ್ ಸ್ಟ್ರೈಟ್ ಲೈನ್, ಮೋಷನ್ ಇನ್ ಪ್ಲೇನಲ್ಲೆಲ್ಲ ಸ್ಟಡಿ ಮಾಡಿದ್ರೆ ವಸ್ತುನೇ ಮೂವ್ ಆಗೋದು. ಇಲ್ಲಿ ವಸ್ತು ಮೂವ್ ಆಗಲ್ಲ, ವಸ್ತು ಇದ್ದಲ್ಲೇ ಇರುತ್ತೆ, ಆಸಿಲೇಟ್ ಮಾಡ್ತಿರುತ್ತೆ ಅಷ್ಟೇ. ಮೂವ್ ಆಗೋದು ಯಾರು? ಡಿಸ್ಟರ್ಬೆನ್ಸ್. ದಟ್ ಈಸ್ ದ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ವೆರಿ ಇಂಟ್ರೆಸ್ಟಿಂಗ್ ಟೈಪ್ ಆಫ್ ಕ್ಲಾಸಿಫಿಕೇಶನ್ ಇದು, ಬೇಸ್ಡ್ ಆನ್ ಡೈಮೆನ್ಷನ್ಸ್. ಕ್ಲಾಸಿಫಿಕೇಶನ್ ಆಫ್ ವೇವ್ಸ್ ಬೇಸ್ಡ್ ಆನ್ ಡೈಮೆನ್ಷನ್ಸ್. ಎಷ್ಟು ಡೈಮೆನ್ಷನ್ಗಳಲ್ಲಿ ವೇವ್ ಮೂವ್ ಆಗ್ತಿದೆ ಅಂತ. ಸಪೋಸ್ ನಿಮ್ಮ ವೇವ್ ಏನಾದ್ರು ಈಗ ಗಿಟಾರ್ ಬಾರಿಸ್ತೀರ, ಗಿಟಾರ್, ಸೊ ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್, ನಿಮ್ಮ ವೇವ್ ಅದು ಆ ಸ್ಟ್ರಿಂಗಲ್ಲಷ್ಟೇ ಇರುತ್ತೆ. ವೀಣಾನ ನುಡಿಸ್ತೀರ ಅಂದ್ಕೊಳ್ಳಿ, ಸೊ ಆಗಲೂ ಆ ಸ್ಟ್ರಿಂಗಲ್ಲಷ್ಟೇ ವೇವ್ಗಳಿರುತ್ತೆ. ಅದೇ ಒಂದೇ ಡೈಮೆನ್ಷನ್ ವೇವ್ಸ್ ಸೆಟಪ್ ಇನ್ ಅ ಲೈನ್. ಒಂದು ಲೈನಲ್ಲಿ ವೇವ್ಸ್ ಸೆಟಪ್ ಆದರೆ ಅದು ಒನ್ ಡೈಮೆನ್ಷನಲ್ ವೇವ್. ಒಂದು ಪ್ಲೇನಲ್ಲಿ ವೇವ್ಸ್ ಸೆಟಪ್ ಆದರೆ ಲೈಕ್ ರಿಪಲ್ಸ್, ವಾಟರ್ ಸರ್ಫೇಸ್ ಮೇಲೆ ಕಲ್ಲೆಸ್ದಾಗ ರಿಪಲ್ಸ್ ಬಂತಲ್ಲ, ಅದು ಪ್ಲೇನಲ್ಲಿ ಏನಾದ್ರು ವೇವ್ ಸೆಟಪ್ ಆದರೆ ಅದು 2 ಡೈಮೆನ್ಷನಲ್ ವೇವ್. ಇಡೀ ಸ್ಪೇಸಲ್ಲೇ ವೇವ್ ಸೆಟಪ್ ಆಗ್ಬಿಟ್ರೆ ಲೈಕ್ ಸೌಂಡ್, ಈಗ ನಾನು ಮಾತಾಡ್ತಿದ್ದೀನಿ, ಮೇಲೂ ಕೇಳಿಸುತ್ತೆ, ಇಲ್ಲೂ ಕೇಳಿಸುತ್ತೆ, ಇಲ್ಲೂ ಕೇಳಿಸುತ್ತೆ, ಅಲ್ಲೂ ಕೇಳಿಸುತ್ತೆ, ಕೆಳಗೂ ಕೇಳಿಸುತ್ತೆ, ಹಿಂದೆನೂ ಕೇಳಿಸುತ್ತೆ. ಸೊ ಇದು 3 ಡೈಮೆನ್ಷನಲ್ ವೇವ್. ಸೌಂಡ್ ಅಲ್ಲೂ ಕೇಳಿಸುತ್ತೆ, ಯಾವ ಡೈರೆಕ್ಷನಲ್ಲಿ ಬೇಕಾದ್ರೆ ಕೇಳುತ್ತೆ ಅಲ್ವಾ. ಯಾವ ಡೈರೆಕ್ಷನಲ್ಲಿ ನೀನು ಲಿಸನರ್ ಇಟ್ಟರು ಅವ್ನು ಕೇಳಿಸುತ್ತೆ, ನನ್ನ ಸುತ್ತ ಎಲ್ಲಿ ಬೇಕಾದ್ರು. ಅದು 3 ಡೈಮೆನ್ಷನಲ್ ವೇವ್ಸ್. ಸೊ ಓಕೆ, ಮೊದಲನೇದು ನೋಡೋಣ ಈಗ ಡೀಟೇಲ್ ಆಗಿ. ಬೇಸ್ಡ್ ಆನ್ ಡೈಮೆನ್ಷನ್ಸ್, 1 ಡೈಮೆನ್ಷನಲ್ ವೇವ್. ಸೊ 1 ಡೈಮೆನ್ಷನಲ್ ವೇವ್ ಅಂದ್ರೆ ಏನಪ್ಪ? ವೇವ್ ಸೆಟಪ್ ಆನೆ ಲೈನ್. ಸೊ ಒಂದು ಲೈನಲ್ಲಿ ವೇವ್ ಸೆಟಪ್ ಆದರೆ ಅದೇ 1 ಡೈಮೆನ್ಷನಲ್ ವೇವ್. ಅದೇ ಈಗ ನೋಡಿದ್ರಲ್ಲ ರೋಪ್ ಟೈಟ್ ಟು ಎ ವಾಲ್. ಸೊ ಈ ರೋಪ್ನ ಅಪ್ ಆ್ಯಂಡ್ ಒನ್ ಎಂಡ್ ಆಫ್ ದ ರೋಪ್ನ ಕೈಯಲ್ಲಿ ಹಿಡ್ಕೊಂಡು ಅಪ್ ಆ್ಯಂಡ್ ಡೌನ್ ಮೂವ್ ಮಾಡಿ. ಸೊ ಆ ರೋಪಲ್ಲಿ ಏನು ಕ್ರಿಯೇಟ್ ಆಯಿತು? ವೇವ್ಸ್ ಕ್ರಿಯೇಟ್ ಆಯಿತು. ಇದು 1 ಡೈಮೆನ್ಷನಲ್ ವೇವ್ ಅಲ್ವಾ, ಬರೀ ಆ ರೋಪಲ್ಲಿ ಅಷ್ಟೇ ಇದೆ ವೇವ್, ಅದು ಬೇರೆ ಕಡೆ ಇಲ್ಲ. ಸೊ 1 ಡೈಮೆನ್ಷನಲ್ ವೇವ್ಸ್ ಸೆಟಪ್ ಆನೆ ಲೈನ್ ಅಥವಾ ಸ್ಟ್ರೈಟ್ ಲೈನ್ ಅಂತನಾರು ಅಂದ್ಕೊಳ್ಳಿ. ಸೊ ಎಕ್ಸಾಂಪಲ್ ಏನಂಗಾರೆ 1 ಡೈಮೆನ್ಷನಲ್ ವೇವ್ಗೆ ವೇವ್ಸ್ ಆನ್ ಎ ರೋಪ್, ಆಮೇಲೆ ವೇವ್ಸ್ ಆನ್ ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್, waves on string of the string instruments, string of violin, guitar, ವೀಣಾ. ಆ ಸ್ಟ್ರಿಂಗ್ ಮೇಲೆ ಕ್ರಿಯೇಟ್ ಆಗೋ ವೇವ್, ಆ ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರೀತಾರಲ್ಲ, ವೈಲಿನ್, ಗಿಟಾರ್, ವೀಣಾ, ಅವುಗಳ ಸ್ಟ್ರಿಂಗ್ ಮೇಲೆ ಕ್ರಿಯೇಟ್ ಆಗೋ, ನಿನಗೆ ಪ್ಲಕ್ ಮಾಡಿದಾಗ ಗಿಟಾರ್ನ, ಆ ಗಿಟಾರ್ ತಂತಿ ಮೇಲೆ ಕ್ರಿಯೇಟ್ ಆಗೋ ವೇವು 1 ಡೈಮೆನ್ಷನಲ್ ವೇವ್. ಬಟ್ ಅದರಿಂದ ತಂತಿಯಿಂದ ಬರ್ತಿರೋ ಸೌಂಡ್ ಅದು 3 ಡೈಮೆನ್ಷನಲ್ ವೇವ್. ಬರ್ತೀನಿ ಈಗ, ಓಕೆನಾ. ನೆಕ್ಸ್ಟ್ ಬರ್ಕೊಳ್ಳಿ, ಇದು 2 ಡೈಮೆನ್ಷನಲ್ ವೇವ್. ಸೊ 2 ಡೈಮೆನ್ಷನಲ್ ವೇವ್ಗೆ ಹೋಗೋಣ ಈಗ. ಸೊ 2 ಡೈಮೆನ್ಷನಲ್ ವೇವ್ ಅಂದ್ರೆ ಏನಪ್ಪ? ಒಂದು ಪ್ಲೇನಲ್ಲಿ ಕ್ರಿಯೇಟ್ ಆಗಬೇಕು ವೇವ್. ಒಂದು ಪ್ಲೇನಲ್ಲಿ, ಪ್ಲೇನ್ ಇಸ್ ಎ 2 ಡೈಮೆನ್ಷನಲ್ ಥಿಂಗ್, ಜಾಮೆಟ್ರಿಯಲ್ಲಿ ಓದಿರ್ತೀರ. ಲೈನ್ ಇಸ್ ಎ 1 ಡೈಮೆನ್ಷನಲ್ ಥಿಂಗ್, ಸ್ಪೇಸ್ ಇಸ್ ಎ 3 ಡೈಮೆನ್ಷನಲ್ ಎಂಟಿಟಿ. ಸೊ ಒಂದು ಪ್ಲೇನಲ್ಲಿ ವೇವ್ಸ್ ಕ್ರಿಯೇಟ್ ಆದರೆ ಅದು 2 ಡೈಮೆನ್ಷನಲ್ ವೇವ್ಸ್. ಈಗ ತಾನೇ ನೋಡಿದ್ರಲ್ಲ ರಿಪಲ್ಸ್ ಆನ್ ವಾಟರ್ ಸರ್ಫೇಸ್, ನೋಡು, ಆ ವಾಟರ್ ಸರ್ಫೇಸ್ ಆ ಪ್ಲೇನಲ್ಲಷ್ಟೇ ಆ ವೇವ್ ಇರೋದು. ಅದೇ ಥರ ಪರ್ಕುಷನ್ ಇನ್ಸ್ಟ್ರೂಮೆಂಟ್ಸ್, ಡ್ರಮ್. ಸೊ ಡ್ರಮ್ನ ಬೀಟ್ ಮಾಡಿ ಆ ಡ್ರಮ್ದು ಮೆಂಬ್ರೇನ್ ಮೇಲೆ ಕ್ರಿಯೇಟ್ ಆಗುತ್ತಲ್ಲ ವೇವ್ಸು, ಅದು 2 ಡೈಮೆನ್ಷನಲ್ ವೇವ್ಸ್. ಆಮೇಲೆ ಇನ್ಯಾವುದು 2 ಡೈಮೆನ್ಷನಲ್ ವೇವ್ಸ್ಗೆ ಎಕ್ಸಾಂಪಲ್? ತಬಲಾ.
ಸೊ ತಬಲಾನ ಹೊಡೆದಾಗ ತಬಲಾದು ಮೆಂಬ್ರೇನ್ ಮೇಲೆ ಕ್ರಿಯೇಟ್ ಆಗುತ್ತಲ್ಲ ವೇವ್, ಅದು 2 ಡೈಮೆನ್ಷನಲ್ ವೇವ್. ಸೊ ತಬಲಾ, ಡ್ರಮ್ ಇವೆಲ್ಲ ಯಾವ ಟೈಪ್ ಆಫ್ ಇನ್ಸ್ಟ್ರೂಮೆಂಟ್ಸ್? ಪರ್ಕುಷನ್ ಇನ್ಸ್ಟ್ರೂಮೆಂಟ್ಸ್. ಸೊ ವೇವ್ಸ್ ಆನ್ ಎ ಪ್ಲೇನ್, ವೇವ್ಸ್ ಸೆಟಪ್ ಎಕ್ಸಾಂಪಲ್ ripples on water surface, ವಾಟರ್ ಸರ್ಫೇಸ್ ಮೇಲೆ ಉಂಟಾದ ರಿಪಲ್ಸ್ಗಳು. ಆಮೇಲೆ waves on the membrane of the drum, ಆ ಡ್ರಮ್ದು ಮೆಂಬ್ರೇನ್ ಮೇಲೆ ವೇವ್ಗಳು ಕ್ರಿಯೇಟ್ ಆಗ್ತಾವಲ್ಲ, ಡ್ರಮ್ಮು, ತಬಲಾ ಎಕ್ಸೆಟ್ರಾ. ಸೊ ಡ್ರಮ್ಮು, ತಬಲಾ ಇವುಗಳ ಮೆಂಬ್ರೇನ್ ಇದೆಯಲ್ಲ, ಆ ಸ್ಕಿನ್ನು, ಸೊ ಅನಿಮಲ್ಸ್ಗಳ ಸ್ಕಿನ್ನಿಂದ ಮಾಡಿರ್ತಾರೆ ಮೆಂಬ್ರೇನ್ಸ್ನ, ತಬಲಾ ಮೇಲೆ, ಆಮೇಲೆ ಹಂಗೆ ಡ್ರಮ್ ಮೇಲೆಲ್ಲ. ಸೊ ಅದ್ರ ಮೇಲೆ ಕ್ರಿಯೇಟ್ ಆಗೋ ವೇವ್ಸು ಯಾವುದದು? 2 ಡೈಮೆನ್ಷನಲ್ ವೇವ್ಸ್. ಓಕೆನಾ? ನೆಕ್ಸ್ಟ್ ಟೈಪ್ ಆಫ್ ವೇವ್ಸ್ 3 ಡೈಮೆನ್ಷನಲ್ ವೇವ್ಸ್. ಇಡೀ ಸ್ಪೇಸಲ್ಲೇ ವೇವ್ ಪ್ರೊಪಗೇಟ್ ಆದರೆ ಅದೇ 3 ಡೈಮೆನ್ಷನಲ್ ವೇವ್. ಈಗ ತಾನೇ ಎಕ್ಸಾಂಪಲ್ ಕೊಟ್ಟನಲ್ಲ ಸೌಂಡ್, ಈಗ ನಾನು ಮಾತಾಡ್ತಿದ್ದೀನಿ, ಎಲ್ಲ ಕಡೆ ಆ ಸೌಂಡ್ ಪ್ರೊಪಗೇಟ್ ಆಗ್ತಾ ಇದೆ ಇನ್ ಆಲ್ ಪಾಸಿಬಲ್ ಡೈರೆಕ್ಷನ್ಸ್ ಅರೌಂಡ್ ಮೀ, ದೆನ್ ಇಟ್ಸ್ ಅ 3 ಡೈಮೆನ್ಷನಲ್ ವೇವ್. ಸೌಂಡ್, ಲೈಟ್. ಸೊ ದೀಸ್ 2 ಆರ್ ದ ಎಕ್ಸಾಂಪಲ್ಸ್ ಆಫ್ 3 ಡೈಮೆನ್ಷನಲ್ ವೇವ್ಸ್. ಸೊ ಈಗ ನಾವು ವೇವ್ಸ್ನ ಕ್ಲಾಸಿಫೈ ಮಾಡಿದ್ದೀವಿ ಬೇಸ್ಡ್ ಆನ್ ಡೈಮೆನ್ಷನ್ಸ್. 1 ಡೈಮೆನ್ಷನಲ್ ವೇವ್ಸ್ ಅವುಗಳಿಗೇನು ಎಕ್ಸಾಂಪಲ್, 2 ಡೈಮೆನ್ಷನಲ್ ವೇವ್ ಅವುಗಳಿಗೇನು ಎಕ್ಸಾಂಪಲ್, 3 ಡೈಮೆನ್ಷನಲ್ ವೇವ್ಸ್ ಅವುಗಳಿಗೇನು ಎಕ್ಸಾಂಪಲ್ಸ್ ಅಂತ ನೋಡಿದ್ರಿ. ಓಕೆನಾ? ಸೊ ನಮ್ಮ ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ಸ್ ಮೇಲೆ ವೇವ್ಸ್ ಕ್ರಿಯೇಟ್ ಆದರೆ ಅದು 1 ಡೈಮೆನ್ಷನಲ್ ವೇವ್, ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ಸಿನ ಸ್ಟ್ರಿಂಗ್ ಮೇಲೆ. ಅದೇ ಥರ ಪರ್ಕುಷನ್ ಇನ್ಸ್ಟ್ರೂಮೆಂಟ್ಸಿನ ಮೆಂಬ್ರೇನ್ ಮೇಲೆ ಕ್ರಿಯೇಟ್ ಆಗೋ ವೇವ್ಸು 2 ಡೈಮೆನ್ಷನಲ್ ವೇವ್ಸ್. ಓಕೆನಾ? ಇನ್ನೊಂದು ಥರ ಇನ್ಸ್ಟ್ರೂಮೆಂಟ್ಸ್ ಇದೆ, 3 ಥರ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇರೋದು. ಒಂದು ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ಸ್, ಇನ್ನೊಂದು ಪರ್ಕುಷನ್ ಇನ್ಸ್ಟ್ರೂಮೆಂಟ್ಸ್. ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ ಗೊತ್ತಲ್ಲ, ವಯಲಿನ್, ವೀಣಾ, ಗಿಟಾರ್. ಪರ್ಕುಷನ್ ಇನ್ಸ್ಟ್ರೂಮೆಂಟ್ಸ್ ಈಗ ತಾನೇ ಹೇಳಿದ್ನಲ್ಲ, ಡ್ರಮ್, ತಬಲಾ ಎಕ್ಸೆಟ್ರಾ. ಇನ್ನೊಂದು ಟೈಪ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಇದೆ, ಅದು ಈ ಕ್ಲಾಸಿಫಿಕೇಷನ್ಗೇನು ಬರಲ್ಲ, ಅದು ಹೇಳ್ತಾ ಇದ್ದೀನಿ ಅಷ್ಟೇ ಫಾರ್ ಯುವರ್ ಜನರಲ್ ನಾಲೆಡ್ಜ್. ಆ್ಯಂಡ್ ಆಲ್ಸೋ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ದಿಸ್ ಚಾಪ್ಟರ್ ಆಲ್ಸೋ ಫರ್ದರ್ ಇನ್ ದಿಸ್ ಚಾಪ್ಟರ್ ವಿಲ್ ಕಮ್ ಅಕ್ರಾಸ್ ಮೆನಿ ಸಚ್ ಇನ್ಸ್ಟ್ರೂಮೆಂಟ್ಸ್ಗಳ ಯೂಸ್ ಬರುತ್ತೆ. ಸೊ ಇನ್ನೊಂದು ಟೈಪ್ ಆಫ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಏನಂದರೆ ವಿಂಡ್ ಇನ್ಸ್ಟ್ರೂಮೆಂಟ್ಸ್. ಅದು ಎಕ್ಸಾಂಪಲ್ ಏನು, ಫ್ಲೂಟು, ಬಾಂಸುರಿ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇದೆ. ಓಕೆನಾ? ದೋಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ವಿಂಡ್ ಇನ್ಸ್ಟ್ರೂಮೆಂಟ್ಸ್. ಸೊ 3 ಟೈಪ್ ಆಫ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇರೋದು: ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ಸ್, ಪರ್ಕುಷನ್ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ವಿಂಡ್ ಇನ್ಸ್ಟ್ರೂಮೆಂಟ್ಸ್. ವಿಂಡ್ ಇನ್ಸ್ಟ್ರೂಮೆಂಟ್ಸ್ಗೆ ಹೇಳಿದ್ನಲ್ಲ ಎಕ್ಸಾಂಪಲ್ ಫ್ಲೂಟ್, ಬಾಂಸುರಿ, ಇನ್ನೊಂದು ಶಹನಾಯಿ ಅಂತ ಒಂದಿದೆ. ಆಮೇಲೆ ಟ್ರಂಪೆಟ್ ಕೇಳಿದ್ರಲ್ಲ, ಮಾರ್ಚ್ ಫಾಸ್ಟ್ ಮಾಡ್ಬೇಕಾದ್ರೆ ಊದ್ತಾ ಇರ್ತಾರಲ್ಲ ಟ್ರಂಪೆಟ್, ಅದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಸೊ ದಟ್ಸ್ ಇಟ್. ಸೊ ದೀಸ್ ಆರ್ ದ 3 ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ ಆಫ್ ವೇವ್ಸ್ ಬೇಸ್ಡ್ ಆನ್ ಡೈಮೆನ್ಷನ್ಸ್. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ಲೆಟ್ ಅಸ್ ಸಿ ದ ಮ್ಯಾಥಮ್ಯಾಟಿಕಲ್ ಸ್ಟ್ರಕ್ಚರ್ ಆಫ್ ವೇವ್ಸ್, ಮ್ಯಾಥಮ್ಯಾಟಿಕಲ್ ಸ್ಟಡಿ ಆಫ್ ವೇವ್ಸ್ನ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ಓಕೆ, ಥ್ಯಾಂಕ್ ಯು.